ದಿನ ಹಾಕಿ ಮಾಡ್ತಿದ್ದೆ 50 ಮಂದಿ ಆ ಥರ ಏನಾದರೂ ಸರ್ ಇದರಲ್ಲಿ ಸ್ಟಾಫ್ಸ್ ಯಾರು ಹಾಕೋದಿಲ್ಲ ಸರ್ ಐಡೆಂಟಿ ಕಾರ್ಡ್ ಸಾರ್ ಒಂದೇ ಹಾಕ್ತಾರೇನೋ ಇದರಲ್ಲಿ ಸ್ಟಾಫ್ಸ್ ಅಂತೂ ಯಾರು ಐಡೆಂಟಿ ಕಾರ್ಡ್ ಹಾಕಲ್ಲ ಸರ್. ಮೀಟಿಂಗ್ ಇದೆ ಅಲ್ಲಿಂದ ಅಲ್ಲೇ ಹಾಜರಾಗಿದ್ರೆ ನಿಮ್ಮದು ಬಯೋಮೆಟ್ರಿಕ್ ಹಾಜರಾತಿ ಎಲ್ಲಿ ಬಯೋಮೆಟ್ರಿಕ್ ಮಿಷಿನ್ ಎಲ್ಲಿದೆ ಸಿಸ್ಟಮ್ನಲ್ಲಿ ಕಮ್ಮೆಲ್ಲ ಕೊಡೋದು ಅಂದರೆ ಇಗೋ ಇದಿರುತ್ತಾ ಇಗೋ ಒಂದು ಇದಂತ ಹೇಳ್ತಾರಲ್ಲ ಸರ್ ಕುಂತ್ಕೊಳ್ರಿ ಸರ್ ಕುಂತ್ಕೊಳ್ರಿ ಸರ್ ಕುಂತ್ಕೊಳ್ರಿ ಸರ್ ಎಲ್ಲ ಹಿಂದಕ್ಕೆ ಬಂದು ಕುಂತ್ಕೊಳ್ರಿ ಸರ್ ಚೇರ್ ಅದ ನೋಡ್ರಿ ಸರ್. ಬಂದರಲ್ಲೇ ಜಿಎಸ್ಟಿ ಕಾರ್ಪೊರೇಷನ್ ಮಹಿಳಾ ಸಿಬ್ಬಂದಿ ಎಷ್ಟಿದೆ? ಎಷ್ಟು ಜನ ಇದೆ? ಶೌಚಾಲಯ ಇದೆ ಅವರಿಗೆ. ಆಮೇಲೆ CC ಕ್ಯಾಮರಾ ವರ್ಕ್ ಮಾಡ್ತಾರೆ. ಅವಾಗಿಂದ ಇಲ್ಲ, ಅವಾಗಿಂದ ಮೇ 30ರಿಂದ ವರ್ಕ್ ಮಾಡ್ತಾ ಇದ್ದಾವೆ. ನೀವು ಅವಾಗಿಂದ ಬಂದಿರಲ್ಲ, ಅವಾಗಿಂದ ವರ್ಕ್ ಮಾಡಿದ್ರೆ ಅದೇ ವರ್ಕ್ ಮಾಡ್ತಾ ಇದ್ದೀವಿ. ನಿಮಿಷ ಈಗ CC ಕ್ಯಾಮರಾ ಬಗ್ಗೆ ಬಂದಿರುತ್ತೆ. ಮೇಲಧಿಕಾರಿಗೆ ಏನಾದ್ರು ಗಮನ ತಂದು ಕೇಳಿ ಏನಾದರೂ ಯಾರಾದರೂ ಅವ್ರದೇ ತಪ್ಪಿದ್ರು ಕೂಡ ಏನಾದರೂ ಇನ್ಸಿಡೆಂಟ್ ಆಯಿತು ಅಂದರೆ ಜವಾಬ್ದಾರಿ ನೀವು ಹೌದಾ? ಯಾವ್ದಾದ್ರು ಒಂದು ಕೈ ಕಳೆದು ಅಥವಾ ಇನ್ನೊಂದು ಏನಾದರೂ ಇನ್ಸಿಡೆಂಟ್ ಆಯಿತು ಅದಕ್ಕೆ ಮುಖ್ಯವಾಗಿ ಈ ಕಾರಣ ಆಗ್ತದೆ. ಯಾಕಂದರೆ ಸರ್ಕಾರದ ಆದೇಶ ಕೂಡ ಇಷ್ಟ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮರಾ ಏನೋ ಒಂದು ವಾರ ಕಿಟ್ಟಿದೆ, ಒಂದು ತಿಂಗಳು ಕಿಟ್ಟಿದೆ ಅಂದರೆ ಓಕೆ. ಇದು ಸತತ 40 ತಿಂಗಳಿಂದ ನೀವು ಬಂದಾಗಿಂದನೇ ಇನ್ನೂ ಕಾಯ್ದೆಲ್ಲ ನಿಮ್ಮ ಗಮನಕ್ಕೆ ಇದ್ರೂ ನೀವು ತಿಳಿಸಿದ್ರೆಲ್ಲ ಗೊತ್ತಿಲ್ಲ. ನೀವೇನು ಹೇಳಿದ್ರೆ ಈಗ ನಾವು ಅನುಭವಕ್ಕಾಗುತ್ತೆ ಅಷ್ಟೇ. ಬಟ್ ಇನ್ಮೇಲೆ ತಿಳಿಸ್ತೀರ ತಿಳಿಸಿದ್ರಾಗುತ್ತೆ. CC ಕ್ಯಾಮ್ರಾ ಎಲ್ಲ ಸರಿಯಾಗಿ CC ಕ್ಯಾಮ್ರಾ ಸರ್ ನೋಡಿ, ಈಗ CC ಕ್ಯಾಮ್ರಾಕ್ಕೆ 15 ದಿವಸ 20 ದಿವಸ ಅವಶ್ಯಕತೆ ಇಲ್ಲ. ಒಂದು ವಾರದಲ್ಲಿ ನಿಮ್ಮ ಮೇಲಧಿಕಾರಿಗಳಿಗೆ ಗಮನ ಕೊಟ್ಟು ಏನೆಲ್ಲ ಆಗಿದೆ ಅದನ್ನು ದಯವಿಟ್ಟು ಮಾಡಿ. ಯಾಕಂದರೆ ನಾವು ಫಾಲೋ ಮಾಡ್ತೀವಿ ಆಯ್ತಾ. ಏನೋ 21 ದಿವಸ ಬಂದಿರೋರೇನೋ ಉತ್ಸಾಹದಿಂದ ಮಾತಾಡಿದ್ರೇನೋ ಆಮೇಲೆ ಹೋದ್ರೇನೋ ದಯವಿಟ್ಟಿಲ್ಲ. ತುಂಬ ಪ್ರೀತಿಯಿಂದ ಗೌರವದಿಂದ ಜವಾಬ್ದಾರಿಯಿಂದ ಕೂಡ ಕೇಳ್ತೇವೆ ಹೌದಾ. ಬೇರೆ ಯಾವುದೇ ಇದರಿಂದ ಕೂಡ ಇಲ್ಲ. ದಯಮಾಡಿ ಅದೊಂದು ಮಾಡಿ ಸರ್. CC ಕ್ಯಾಮ್ರಾ ಇತ್ತಂದರೆ ಏನೇ ಇನ್ಸಿಡೆಂಟ್ ಆದರೂ ನಿಮಗೆ ಹೌದಾ, ನಿಮ್ಮ ಸೇಫ್ಟಿಗೆ ನಿಮಗೆ ಹೌದಾ, ಬಸ್ಸಿಲ್ಲ
ಇವತ್ತು ದಿವಸ ಧರಿಸಿಲ್ಲ ಅಂತಂದ್ರೆ ಸರ್. ಬೈ ಚಾನ್ಸ್ ಯಾರೋ ಒಬ್ರು ಬಂದು public ಸರ್, ನಾನು ಸರ್ ಶ್ರೀನಿವಾಸ್ ಸರ್. ನಾನು ಹೇಳ್ತೀನಿ ಸುಮ್ಮನೆ ಒಂದು advice ಕೊಡ್ತೀನಿ. ಇವನು ಸರ್ ಇಲ್ಲ ಗೋನಾಳಕ್ಕೆ ಬಂದಿವಿ ಸರ್, ಗೋನಾಳಿಂದ ಅಲ್ಲಿ ಹೋಗ್ತೀವಿ ಸರ್. ದಯಮಾಡಿ ಅದನ್ನ ಈ ಹೆಸರಿಂದ ಹಾಂ ಗೋನಾಳಾಗದೀವಿ ಸರ್ ನಮ್ಮೂರಾಗ. ಹೌದಾ? ಹಾಗೆ ನೀವು ಇಲ್ಲ ಸರ್, ಅವ್ರ ಫೋನಲ್ಲಿ ಲೈವ್ ವಿಡಿಯೋ ಮಾಡ್ತಿದ್ದೀವಿ ಸರ್. ಲೈವ್ ಹೋಗ್ತಾ ಇದೆ ರಾಜ್ಯದ ಹಾಂ ಸರ್. ಸುಮ್ಮನೆ ಯಾವುದಕ್ಕೂ ನೀವು ಬಂದಿರೇನು ಸರ್? ಎಲ್ಲಿದ್ದೀರಿ ಸರ್? ಸುಮ್ಮನೆ ಉತ್ತರ ಕೊಡಬಾರ್ದಂತ ಒಂದು ಎಲ್ಲ 15 ದಿವಸ ಹೌದೇನು ಸರ್? ಹಾಂ ಸರ್. ಈ ಮಂತ್ ಎಂಡಲ್ಲಿ CC ಕ್ಯಾಮ್ರಾ ನೆಕ್ಸ್ಟ್ ಮತ್ತೆ ಬರ್ತೀವಿ. ಹಾಂ ಅದೇ ಸರ್, ಈಗ ನಮ್ಮೂರ ಯಾವುದೇ ನಿಮ್ಮ ಆಯ್ತು, ಆಯ್ತು ಸರ್. ದ್ವೇಷ ಇಲ್ಲ. ಸರ್ಕಾರಿ ಹಾಂ ಆಯ್ತು ಸರ್, ಬಂದಾರ ಸರ್ ನಮ್ಮೂರಲ್ಲೇ ಇದೀವಿ ಸರ್. ಸರಿ. ಸರಿ ಇದೆ ಸರ್, ಇಲ್ಲಿ ಯಾರಿದ್ದಾರೆ? ಏನಿಲ್ಲ, ಫಾರ್ಮ್ ಇದೆಯಲ್ಲ? ಇದೆಯಾ ಫಾರ್ಮ್? ಟಿಕ್ ಮಾಡಿಬಿಡಿ ನೀವು. ಹೇಳಿರ್ತಕ್ಕಂಥದ್ದು ಏನೇನಿದೆ ಏನಿಲ್ಲ ಆಮೇಲೆ ಮತ್ತೊಂದು ಸರ್, ಇವಾಗ 2022ರಲ್ಲಿ 21 ಸದಸ್ಯರ ಪಟ್ಟಿ ಇದೆ. ಈಗ ರೀಸೆಂಟಾಗಿ ಈಗ ಅಧ್ಯಕ್ಷರು ಉಪಾಧ್ಯಕ್ಷರ ಪಟ್ಟಿ ಏನಿದೆ ಸರ್, ಆಮೇಲೆ ಸಕಲ ಬೋರ್ಡ್ ಏನಿದ್ದಾವೆ, ಆಮೇಲೆ ಲೋಕಾಯುಕ್ತದ ಒಂದು ಸಹಾಯವಾಣಿ ನಂಬರ್, ಅಂದರೆ ನೀವು ಏನೇ ಒಂದು ಲಂಚ ತಗೊಂಡ್ರೆ ಸಹಾಯವಾಣಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇರಬೇಕು. ಎಲ್ಲಿದೆ? ಇದೆಯಾ? ಆಮೇಲೆ 418 418 2005 ಮಾಹಿತಿ ಹಕ್ಕು ಅಧಿನಿಯಮ ಪ್ರಕಾರ 418 418 ಸುಮಾರು 100ರಿಂದ 110 ಪೇಜ್ ಬರ್ತಾವೆ. ನಿಮ್ಮ ಗ್ರಾಮದಲ್ಲಿ ಎಷ್ಟು ಪಂಚಾಯತಿ, ಎಷ್ಟು ಅಂಗನವಾಡಿಗಳು ಬರ್ತವೆ, ಎಷ್ಟು ಕೊಳವೆ ಬಾವಿಗಳಿದ್ದಾವೆ, ಎಷ್ಟು ಬೋರ್ವೆಲ್ ಇದ್ದಾವೆ, ಅವೆಲ್ಲ ಇದಾವ. ಎಲ್ಲಿದೆ ಬೋರ್ಡ್? ಎಲ್ಲಿದೆ? ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು? ಪ್ರಥಮ ಮೇಲ್ಮನವಿ ಅಧಿಕಾರಿಗಳು ಯಾರು? ಎಲ್ಲಿದೆ ಬೋರ್ಡ್? ಇದೆಯಾ? ಇವಾಗ ನೀವು ಒಬ್ಬ ಸಾರ್ವಜನಿಕ ಬಂದ ತಕ್ಷಣ ಒಂದು ಟೇಬಲ್ ಮೇಲೆ ಅದನ್ನ ನೀವು ಕೆಲಸದ ಒತ್ತಡದಿಂದ ನೀವು ವರ್ಕ್ ಮಾಡ್ತಾ ಇರ್ತೀವಿ. ಅದು ಒಂದು ಬೋರ್ಡ್ ಮೇಲೆ ಇತ್ತಂದ್ರೆ, ಅದೊಂದು ಮೇಜ್ ಅಂದ್ರೆ ಟೇಬಲ್ ಮೇಲೆ ಇತ್ತಂದ್ರೆ ಅವ್ರು ಓದ್ಕೊಳ್ಳೋ ಒಂದು ಅನುಕೂಲ ಆಗುತ್ತೆ ಅವ್ರಿಗೆ. ಎಲ್ಲಿದೆ ಅದು? ಬಂದು ಎಷ್ಟು ವರ್ಷ? 20 ವರ್ಷ ಆಯ್ತು ಕಾಯ್ದೆ ಬಂದು. ಅಲ್ಲ ಸರ್, 418 418 ಹಾಕಿಲ್ಲ ನೀವು ಬೋರ್ಡ್. ಅದೇ ಪ್ರಥಮ ಮೇಲ್ಮನವಿ ಸಾರ್ವಜನಿಕ ಮೇಲಧಿಕಾರಿ ಯಾರು ಅಂತ ಆಗಿದೆ. ಯಾರು ಸಾರ್ವಜನಿಕ ಮೇಲಧಿಕಾರಿ? ಯಾರು ಸೆಕ್ರೆಟರಿ ಇದ್ದಾರೆ, ಅವರು ಪೋಸ್ಟ್ ಕಾರ್ಡ್ ಇದೆ. ಅದು ಬಿಟ್ಟರೆ ಅವ್ರು PDO ಬರ್ತಾರೆ. ಅದು ಅಷ್ಟೇ ಇರ್ತದೆ ಸರ್. 418 418 120 ಪೇಜ್ ಬರ್ತದೆ. ಎಲ್ಲಿದೆ? ಇವಾಗ CC ಕ್ಯಾಮ್ರಾ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳಿ 5-6 ತಿಂಗಳಾಯ್ತು ನೀವು ಬಂದಾಗಿಂದ. ಅದಕ್ಕಿಂತ ಮುಂಚೆ ಯಾವಾಗ ಆಯ್ತು ಗೊತ್ತಿಲ್ಲ. ಅದ್ರ ಮುಂಚೆ ಸತಿ ಇಲ್ಲ ಸರ್, ಕ್ರಮ ತಗೊಂಡಿಲ್ಲ, ಮೇಲಾಧಿಕಾರಿಗಳು ತಿಳಿಸಿಲ್ಲ. ನೀವು ಎಲ್ಲಿದೆ ಸರ್ ಫಾರ್ಮ್ಯಾಟ್? ನೀವು ಕೊಟ್ಟಿದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ನೀವು ಅವ್ರ ಗಮನಕ್ಕೆ ತಂದಿಲ್ಲ ಅಂತ. ಯಾಕೆ ಸರ್ ಅದು ಬೇಜವಾಬ್ದಾರಿ? ಮಹಿಳಾ ಸಿಬ್ಬಂದಿ ಇದ್ದಾರೆ, ಮತ್ತೆ ಯಾಕೆ ಬೇಜವಾಬ್ದಾರಿ? ಅದು CC ಕ್ಯಾಮ್ರಾ ಸರ್ 2 ದಿನ 1 ದಿನ ಆಯ್ತು ವರ್ಕ್ ಮಾಡಿಲ್ಲ ಅಂದ್ರೆ ಅವ್ರ ಮೇಲಾಧಿಕಾರಿ ತಿಳಿಸ್ಬೇಕು. ಮತ್ತೆ 5 ತಿಂಗಳಾಯ್ತು ಅಂತ ಯಾಕೆ ಸರ್? ನೆಕ್ಸ್ಟ್ ಮಾಡ್ತಾರಲ್ಲ ನೀವು, ಅದನ್ನ ಈಗ ಏನು ರೀಸನ್ ಕೊಡ್ತಿದಾರಲ್ಲ, ಯಾಕೆ ಕೊಟ್ಟಿಲ್ಲ ನೀವು ಮೇಲಧಿಕಾರಿಗೆ? ಯಾಕೆ ತಿಳಿಸಿಲ್ಲ? ಒಂದು ನಿಮಿಷ ಮಾತಾಡ್ತೀನಿ. ಇದು ನಮ್ಮ ಇಲ್ಲೇ ಇದೆ, ನಮ್ಮ ಪಕ್ಷದ ಕಾರ್ಯಕರ್ತರು ಸುಮಾರು ಜುಲೈ 32, 2024 ನೀವು ಒಂದು ಪತ್ರ ಕೊಡ್ತಾರೆ. ಏನೆಲ್ಲ ಇಲ್ಲಿ ರಸ್ತೆ ಸರಿ ಇಲ್ಲ ಅಂತ ನಾನು ಫ್ರೆಂಡ್ಸ್ ಸಮೇತ ಹೇಳ್ತೀನಿ. ಆದರೆ ನೀವು 4 ತಿಂಗಳಾಯ್ತು ಅಂತ ಬಂದು. ಓಕೆ, ನೀವು ಬಂದಾಗಿಂದ ಅದು ಗಮನಿತ ಮಾಡ್ಬೋದಿತ್ತು. ಏನೆಲ್ಲ ಸರಿ ಇಲ್ಲ ಅಂತ ಹೇಳ್ತೀನಿ. ಮೂಮೆಂಟ್ ರಿಜಿಸ್ಟರ್ ಬುಕ್ ಇದೆಯಾ? ಎಲ್ಲಿದೆ ತೋರಿಸಿ. ಪ್ರಶಾಂತ ಸರ್, ಒಂದು ವರ್ಷದಿಂದನೇ ಮನವಿ ಮಾಡಿದರೆ ID ಕಾರ್ಡ್ ವ್ಯವಸ್ಥೆ ಇಲ್ಲ ಸಿಬ್ಬಂದಿಗಳು. ID ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಸರಿ. ಎಲ್ಲ ಯಾರು ಹಾಕೊಂಡಿದ್ದಾರೆ? ಕಾಂಟ್ರಾಕ್ಟ್ ಬೇಸ್ ಸರ್ ಕೊಟ್ಟಿದ್ದೀವಿ ಸರ್, ಮಾಡಿಕೊಟ್ರಿ ಸರ್. ಎಕ್ಸೆಲ್ ಎಲ್ಲ ಹಾಕ್ಕೊಡ್ತೀವಿ. ಎಷ್ಟು ದಿನ ಸರ್? ಸರ್ ಈಗ ನಾವು ಒಂದು 15 ದಿನ ಸರ್. ಹೌದಾ? ಇದಕ್ಕಿಂತ ಮುಂಚೆ ನಮ್ಮ ರವಿ ಅವರು ಇದಕ್ಕೆ ರಾಷ್ಟ್ರದಲ್ಲಿ ಇದು ಲೆಟರ್ ಕೊಟ್ಟಿದ್ದಾರೆ ಹಾಕ್ತಾರೆ. ನೀವು ಎಷ್ಟು ದಿನ ಸರ್? ಅಂದರೆ ಸರ್ ನಮ್ಗೆ 2 ಪಂಚಾಯತ್ ಇರ್ತವೆ. ಅಂದರೆ ಇದೀನಿ ಮಂತ್ಲಿದ್ದು ಇದೀನಿ. ಆದರೆ ಕೊಟ್ಟಿದ್ರು ಸರ್, ಅದೆಲ್ಲ ಫೋಟೋ ಗಿಟ್ ಎಲ್ಲ ಹೋಗಿತ್ತು. ಮತ್ತೆ ಮಾಡಿಕೊಟ್ರಿ ಅಂತ ತಾಲೂಕು ಪಂಚಾಯತಿಗೆ ಕೊಟ್ಟಿದ್ದೀವಿ ಸರ್. ಎಕ್ಸೆಲ್ ಹಾಕಿಕೊಡ್ತೀವಿ ಸರ್. ಈಗ ಸಮಸ್ಯೆ ಗೊತ್ತಾ?
ಇಲ್ಲಿ ಪಬ್ಲಿಕ್ ಯಾರು ನೀವ್ಯಾರು ನಿಮಗೆ ಗೌರವ ಇರಲ್ಲ. ನಿಮ್ಮ ಗೌರವಕ್ಕೆ ಧಕ್ಕೆ ಆಗುತ್ತಲ್ಲ ಐಡಿ ಕೈಯಲ್ಲಿ ವಜೆ ಆಗುತ್ತೆ ಮುಜುಗರ ಆಗುತ್ತೆ ಅನ್ನೋದಿದ್ರೆ ಅಲ್ಲಿ ಲೈವಲ್ಲಿ ಹೋಗಿ. ಇಲ್ಲ ವಜಾ ಏನಿಲ್ಲ ಸರ್, ಕೊಟ್ಟಿದ್ದೀವಿ ಸರ್, ತಾಲೂಕು ಪಂಚಾಯತಿ ಕೊಟ್ಟಿದ್ದೀವಿ ಸರ್. ಕಾರಣ ಹೇಳ್ತೀರಿ, ಪ್ರತಿ ಗ್ರಾಮ ಪಂಚಾಯತಿಗೆ ಹೋದಾಗ ಎಲ್ಲ ಕಾರಣ ಇದೇ ಆಗಿದೆ, ನಿಮ್ಮ ಕಾರಣ ಇರ್ಬೋದು, ಸತ್ಯ ಇರ್ಬೋದು, ಕಾರಣ ಏನಿಲ್ಲ ಸರ್, ಬೇಕಾದ್ರೆ ತೋರಿಸ್ಬೋದು. ಇರಲಿ ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಟೈಮು ಖಂಡಿತವಾಗಿ ಹಾಕೋದು. ಓಕೆ. ಇವತ್ತು ಸರ್ ಹೋಗಿರೋದು ಮೀಟಿಂಗ್ ಹೋಗಿದ್ದಾರಲ್ಲ ರಿಜಿಸ್ಟ್ರೇಷನ್ ಇವತ್ತಿನ ಡೇಟಿಂದ ಏನೆಲ್ಲ ಆಗಿದೆ ಅವರೇ ಮಾಡಿಲ್ಲ. ನಾವು ಕೆಳಗಿರೋರು ನೋಡ್ರಿ, ಅಧಿಕಾರಿಗಳು ಬೇಜವಾಬ್ದಾರಿ ಯಾವ ತರ ಇದೆ ಅಂತಂದ್ರೆ, ಇನ್ನ ಇವರು ನಮ್ಮ ಸಾರ್ವಜನಿಕರಿಗೆ ಸೇವೆ ಯಾವ ತರ ನೀಡ್ತಾರ ಸರ್. ದಯವಿಟ್ಟು ಇದು ಗ್ರಾಮ ಪಂಚಾಯತ್ ಇರೋದು ಸಾರ್ವಜನಿಕರಿಗಾಗಿ, ಸಾರ್ವಜನಿಕ ಸೇವೆಗಾಗಿ. ಒಂದು ಕೂಡ ನೀವು ಶೇಕಡ 80% ಕೂಡ ಯಾವುದನ್ನು ಪರಿಣಾಮ ಮಾಡಿಲ್ಲ. ರಿಜಿಸ್ಟರ್ ಬುಕ್ಕಿಂದ ಹಿಡಿದು ID ಕಾರ್ಡ್ ಹಿಡಿದು ಮೂಲಭೂತ ಸಾಮಾನ್ಯವಾಗಿ ಬೇಸಿಕ್ ನೀಡ್ಸ್ ಏನಿದೆ ಜನರಿಗೆ CC ಕ್ಯಾಮ್ರಿಂದ ಹಿಡಿದು ಯಾವುದು ಫಾಲೋ ಮಾಡಿಲ್ಲ. ಸುಮಾರು ದಿನಗಳಿಂದಲ್ಲ, ಸುಮಾರು ತಿಂಗಳುಗಳಿಂದ ಇದ್ದೀವಿ ವ್ಯವಸ್ಥೆ. ನೀವೇನು ಅನ್ಸತ್ತೆ ರಾಜ್ಯದಂತ ನೋಡ್ತೈತೆ, ರಾಜ್ಯದಂತ ಹೋಗುತ್ತೆ ಈ ವಿಷಯ. ಯಾಕಂದ್ರೆ ಎನ್ಬೋನ ಗ್ರಾಮದಲ್ಲಿ ಇವತ್ತು, ಯಾಕಂದರೆ ಇದು ಪ್ರಜಾಪ್ರಭುತ್ವದ ದೇಶ. ಹೌದಾ? ಒಬ್ಬ ನಾಗರಿಕನಿಗೆ ತಮ್ಮೆಲ್ಲ ಸೌಕರ್ಯಗಳನ್ನು ಪಡೆದವರಿಗೆ ಹಕ್ಕಿದೆ. ನೀವು ನಮ್ಮ ಸೇವಕರು ವೈಯಕ್ತಿಕವಾಗಿ ಮತ್ತು ನಿಮಗೆ ಇರುವಂಥ ಹುದ್ದೆಗೆ ನಾವು ತುಂಬ ಪ್ರೀತಿ ಮತ್ತು ಗೌರವಿಸ್ತೀವಿ. ಹೌದಾ? ಕೆಲಸ ಎಲ್ಲಿ ತಪ್ಪಿದೆ ನಾವು ಹೇಳ್ತೀವಿ, ಮಾಡಬೇಕಾಗಿದೆ ಅಂತೇಳಿ ನಾವು ಸಾಮಾಜಿಕ ಕಳಕಳಿಯಿಂದ ಜನಗಳಿಗಿರೋ ಒಂದು ಸೇವೆಗಾಗಿ ನಾವು ಹೇಳ್ತಾ ಇದ್ದೀವಿ. ನೀವು ಇದನ್ನು ತಲೆಯಲ್ಲಿ ಒಂದು ಬಹುಶಃ ನಿಮ್ಮ ತಲೆಗೆ ಬಂದರೆ ಇದೇನು ಇಷ್ಟೇ ಜಸ್ಟ್ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋಣ, ಮುಂದೆ ಹಂಗೆ ರಿಪೀಟ್ ಅದೇ ಆಗ ಅನ್ನೋ ಥರ ಭಾವನೆ ಇದ್ದು ದಯವಿಟ್ಟು ತಲೆಯಿಂದ ಕಿತ್ತಾಕಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ವ್ಯಾಪ್ತಿ ಬಂದಿದೆ, ಎಲ್ಲ ಕಡೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಜನಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾಟ್ ಓನ್ಲಿ KRS ಪಕ್ಷ ಜನ ಕೂಡ ಪ್ರಶ್ನೆ ಮಾಡಕ್ಕೆ ಬಿದ್ದಿದ್ದಾರೆ. ಅವರಿಗೆ ಒಂದು ವೇದಿಕೆ ಬೇಕಿತ್ತು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಕ್ತವಾಗಿ ಕೊಟ್ಟಿದ್ದಾರೆ. ಬರಲಿ, ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ತಾರೆ, ನಾವು ಬರ್ತೀವಿ ಜೊತೆಗೆ ಇರ್ತೀವಿ. ಸಮಸ್ಯೆಗಳನ್ನು ಮುಂಚೆಯಿಂದ ಹೋರಾಟ ಮಾಡಿಕೊಂಡು ರವಿ ಅವರು, ಈಗಿನ ಊರಿನವರು, ಇವತ್ತು ನಾವು ಒಂದು ಇವತ್ತು ರಾಜ್ಯದಿಂದ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀವಿ. ಇದೇ ಊರಿನವ್ರು ಕೂಡ ಇಲ್ಲಿದ್ದಾರೆ. ನಾವೇನು ಹೇಳ್ತಿದ್ದೀವಿ, ನಿಮ್ಮ ಜವಾಬ್ದಾರಿನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇಷ್ಟೆಲ್ಲ ಬರಲ್ಲ. ಆಯ್ತಾ? ತುಂಬ ಪ್ರೀತಿಯಿಂದ ಚಿಕ್ಕವರಾದರೂ ಕೂಡ ಒಂದು ನಾನೇನು ಹೇಳ್ಬೇಕು ತಪ್ಪಿದ್ರೆ ಕ್ಷಮಿಸಿ ಹೇಳಿ. ಅದೇನು ನೀನು ಮಾತಾಡೋದು ರಾಂಗ್ ಇದೆ ಅಂತೇಳಿ ಆಧಾರ ಅಂತೇಳಿ ನಾನು ಮಾತಾಡೋದು ರೆಕಾರ್ಡ್ ಹೋಗುತ್ತೆ. ಯಾಕೆ ನಾವು ಲೈವ್ ಮಾಡ್ತೀವಿ ಅಂದರೆ ನಾಟ್ ಓನ್ಲಿ ಈಗ ಸಿಬ್ಬಂದಿಗಳನ್ನ ಮಾತ್ರ ನಾವು ತೋರಿಸಲ್ಲ, ನಾವು ಕೂಡ ಏನು ಮಾತಾಡ್ತೀವಿ ಅದು ಜನ ಗೊತ್ತಾಗಬೇಕಲ್ಲ. ಹೌದಾ? ನಮ್ದು ರೆಕಾರ್ಡ್ ಆಗುತ್ತೆ. ತಪ್ಪು ಮಾತಾಡಿದ್ರೆ ಉಳಿತಾರೆ ಜನ. ಅಲ್ಲಿ ನೌಕರಿ ಮಾಡೋಕ್ಕೆ ಜನಕ್ಕೆ ಸ್ಪಂದನೆ ಮಾಡಿ ನೌಕರಿ ಮಾಡೋದೇ ನಮ್ಮ ಧರ್ಮ, ನಾವು ಮಾಡ್ಬೇಕಾಗ್ತದೆ. ಆಮೇಲೆ ಈ ಊರಲ್ಲಿ ಗ್ರಂಥಾಲಯದ ವ್ಯವಸ್ಥೆನೇ ಇಲ್ಲ ಅಂತ ನಿಜನ. ಯಾಕೆ ಜಾಗ ಇಲ್ಲ. ಇದೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಇದ್ರೆ ಗ್ರಂಥಾಲಯ ಅಲ್ಲಿಲ್ಲ. ಸರ್ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಸಹಿತ ಇಲ್ಲ ಸರ್. ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಸ್ವಲ್ಪ ಏನಾದರೂ ಒಂದು ಅಧಿಕಾರಿಗಳಿಗೆ ಗಮನಿಸ್ಕೊಂಡು ನೀವು ವಿಜಿ ಅಥವಾ ಏನಾದರೂ ಕೊಟ್ಟಿದ್ರೆ ಬಸ್ ಸ್ಟ್ಯಾಂಡ್ ಬೇಕು ಅಥವಾ ಸಾರಿಗೆ ಇಲಾಖೆಯವರಿಗೆ ನೀವು ನಮ್ಮ ಈ ಗೋನಾ ಗ್ರಾಮಕ್ಕೆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಮಾಡ್ಬೋದು. ಈಗ ಅಲ್ಲಿ ಏನಾಗ್ತಿದೆ ಸರ್, ನಮ್ಮೂರವರು ಬೇರೆ ಊರಿಗೆ ಈಗ ಬಳ್ಳಾರಿಗೆ ಹೋಗ್ಬೇಕಂತಂದ್ರೆ ಈಗ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಕೂತ್ಕೊಳ್ಳೋದು, ಹೆಣ್ಮಕ್ಳು ಮುಜುಗರ ಆಗ್ತಾ ಇದೆ. ಈಗ ಬಜಾರ್ದಲ್ಲಿ ಅದು ಮೇನ್ ಬಸ್ ಸ್ಟ್ಯಾಂಡ್. ಈಗ ಬಜಾರ್ ಆಗಿರೋದ್ರಿಂದ ಎಲ್ಲ ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಮುಜುಗರ ಪಟ್ಕೊಂತಾರೆ. ಅಲ್ಲಿ ಇಲ್ಲಿ ಕೂಡ್ಲಿಕ್ಕೆ ಮನೆಗಳು ಹತ್ರ ಕೂಡ್ಬೇಕು. ಈಗ ಬೀದಿಯಲ್ಲಿ ನಿಂತ್ಕೋಬೇಕಾಗುತ್ತೆ. ಈಗ ಬಸ್ ಬರೋದು 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು. ಈಗ ಅಷ್ಟೊತ್ತು ಬೀದಿನಲ್ಲಿ ನಿಲ್ಬೇಕಾಗುತ್ತೆ. ಅವ್ರಿಗೊಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬಂದ್ರೆ ಗೌರವಯುತವಾಗಿ ಅವ್ರು ಕೂಡಂಗ ಆಗ್ಬೇಕು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಜಾಗ ಇದೆ ಇಲ್ಲಿ. ಜಾಗ ಇದೆ ಸರ್, ಇಲ್ಲಿಂದ ಮಾಡಕ್ ಆಗ್ತಾ ಇಲ್ಲ. ನಾವು ಅಲ್ಲೇ ಪ್ರಸ್ತಾಪನೆ ಮಾಡಿದೀವಿ ಸರ್ ಆಲ್ರೆಡಿ. ಗ್ರಾಮ ಸಭೆಗಳಲ್ಲಿ ಹೇಳಿದ್ದೀವಿ ಸರ್. ಈಗ ಗ್ರಾಮ ಓನ್ಲಿ ಅವ್ರದ್ದೆಲ್ಲ ನಿಮ್ಮದು ಕೂಡ ನಮ್ಮ ಜನಗಳಿಗೆ ಸಮಸ್ಯೆ ಅಂದಾಗ ಒಂದು ಪೂರ ವ್ಯವಸ್ಥೆ ಈ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಇದು ಮಾಡಿಬಿಟ್ಟಿದ್ದಾರೆ. ಸಿಟ್ಟಿಂಗ್ ವ್ಯವಸ್ಥೆ ಆದರೂ ಮಾಡಿದ್ದಾರೆ ಕೂಡ.
ಇಲ್ಲ ನಮ್ಮ ಹತ್ರ ಇದ್ದಾವಲ್ಲ ಅಲ್ಲ, ಇದು ನಾವೊಂದು ಅಪ್ಲಿಕೇಶನ್ ತಗೊಂಡು ಸರ್ ಇಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿ? 9 ಇದಾವೆ. ಎಷ್ಟು ಹಳ್ಳಿಗಳು ಬರ್ತವೆ? ಇವಾಗ ಅಂಗನವಾಡಿಯಲ್ಲಿ ಬಾಲ ವಿಕಾಸ ಸಮಿತಿ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಅದು ಆಗಿದೆ. ಅದು ಅಕೌಂಟ್ ಯಾವ ಥರ ಮಾಡ್ತಾರೆ ನೀವು ಅದನ್ನು? ಬಾಲ ವಿಕಾಸ ಸಮಿತಿನ ಅಂಗನವಾಡಿಯಿಂದ ಗ್ರಾಮ ಪಂಚಾಯತಿ ಬರುತ್ತೆ ಸರ್. ಬಾಲ ವಿಕಾಸ ಸಮಿತಿ ಗ್ರಾಮ ಪಂಚಾಯತಿ ಬರುತ್ತೆ. ಒಬ್ಬ ಸದಸ್ಯರು, ಒಬ್ಬ ಅಂಗನವಾಡಿ ಟೀಚರ್ಸ್, ಆಮೇಲೆ ಒಂದು ಮಗುವಿನ ತಾಯಿ ಜಾಯಿಂಟ್ ಅಕೌಂಟ್ ಬರಬೇಕು. ಅದು ಬರುತ್ತೆ ಸರ್, ನಿಮಗೆ ಬರುತ್ತೆ, ನಿಮ್ಮ ಇದರಲ್ಲೇ ಬರುತ್ತೆ, ನಿಮ್ಮ ಇದರಲ್ಲೇ ಬರುತ್ತೆ ಸರ್. ಮಾಹಿತಿ ಕೊಡ್ತಾ ಇದ್ರೆ ಅದ್ರೇನು ತಪ್ಪಿಲ್ಲ. ಸಮಿತಿ ಅಂಗನವಾಡಿ ಸ್ಕೂಲ್ ಆಗಿರೋದು ನಿಜ. ಅವರು ಈಗೇನು ಹೇಳ್ಬೋದು ಸದಸ್ಯ ಅಂದ್ರೆ ಆ ವಾರ್ಡಿನ ಸದಸ್ಯನೇ ಅಂಗನವಾಡಿ ಶಿಕ್ಷಕಿ, ಒಂದು ತಾಯಿ, ಮಗುವಿನ ಇವರು 3 ಜಾಯಿಂಟ್ ಅಕೌಂಟ್ ಅವರು ಅಂಗನವಾಡಿ ಟೀಚರ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಅದು ಅವಧಿ ಎಷ್ಟು ವರ್ಷ ಇರುತ್ತೆ? ಜಾಯಿಂಟ್ ಅಕೌಂಟ್ ಒಂದು ಮಗುವಿನ ತಾಯಿದು ಎಷ್ಟು ಅವಧಿ? 3 ವರ್ಷ. ಯಾಕಂದ್ರೆ ಮಗು ದೊಡ್ಡದಾಗುತ್ತಲ್ಲ, ಆ ಮಗು ಮತ್ತೆ 1ನೇ ತರಗತಿ ಸೇರೋದಕ್ಕಾಗಿ ಆ ಅಂಗನವಾಡಿ ಅಲ್ಲಿ ಕ್ಲೋಸ್ ಆಗಿತ್ತು. ಅದು ಮತ್ತೆ ಬೇರೆ ತಾಯಿದು ಇದು ಮಾಡ್ಕೋಬೋದಲ್ಲ. ಇದೆಲ್ಲ ಏನು ಸಮಸ್ಯೆ? ಅಂಗನವಾಡಿ ಟೀಚರ್ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಬಂದರೆ ಅಲ್ಲಿ ಅವ್ರು ಟ್ರಾನ್ಸಾಕ್ಷನ್ ಮಾಡ್ತಾರೆ. ನಮಗೆ ಇಲ್ಲ, ವಿಡಿಯೋ ಸಹ ಇರ್ತಾರೆ. ಅಲ್ಲ, ಸದಸ್ಯ ಇರ್ತಾರೆ, ಸದಸ್ಯ ಇರ್ತಾರೆ, ಬಟ್ ಅಕೌಂಟ್ಗೆ ಅವ್ರು ಸಮಿತಿದು ಒಂದು ಬೋರ್ಡ್ ಕೂಡ ಹಾಕಬೇಕು. ನಿಮ್ಮ ಕಡೆ ಮಾಹಿತಿ ಕಲೆಕ್ಷನ್ ದಾಖಲೆ ಏನಾದರೂ ಕಲೆಕ್ಷನ್ ಮಾಡ್ತಾರೆ. ಅಂಗನವಾಡಿ ಕಡೆಯಿಂದ ನೀವೊಂದು ಸ್ಟೇಟ್ಮೆಂಟ್ ಇಲ್ಲ ಮಾಡಬಾರ್ದು. ನಿಮ್ಗೆ ಹಾಕಿದ್ದು ಮಾಡಿದ್ದಾರೆ. ಹೌದು. ಸರ್ ಸರ್ ಹಾಂ, ಇದೆ ಪಂಚಾಯತ್. ಹಾಂ ಇದೆ ಸರ್. ಸರ್ ಹಾಂ ಸರ್, ಪಿ ಡಿ ಒ ಸರ್. ಹಾಂ ಸರ್. ನಾವೊಂದು ಜೆರಾಕ್ಸ್ ಮುಂದೆ ಹಾಕೊಂಡು ನಾವೊಂದು ವಿಷಯ ನಿಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆ, ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ನನಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕಾಗಿ ಶ್ರಮಿಸುತ್ತದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ನಿಮಗೆ ಮನವಿ ಮಾಡುತ್ತಿದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ, ತಮ್ಮ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೇವೆ. ಕಾರ್ಯದರ್ಶಿಯವರಿಗೆ ಖುದ್ದಾಗಿ ಭೇಟಿಯಾಗಿ ಪತ್ರ ಮುಖೇನ ವಿವರಿಸಿದ್ದೇವೆ. ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಸರ್ಕಾರದ ಎಲ್ಲಾ ಇಲಾಖೆಗಳ ಪತ್ರ ಬರೆದು ತಿಳಿಸಿದರು. ಇದರ ಹೊರತಾಗಿ ಸರ್ಕಾರದ ಬಹುತೇಕ ಕಚೇರಿಗಳಲ್ಲಿ ವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸ, ಸೇವೆ ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ಯವಾಗುತ್ತಿಲ್ಲ. ಆದ್ದರಿಂದ ನಮ್ಮ ಪಕ್ಷ ರಾಜ್ಯದ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಉತ್ತಮ ಸೇವೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಲು ನಿರಂತರವಾಗಿ ಅಭಿಯಾನಗಳನ್ನು ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಇಂದು ತಮ್ಮ ಕಚೇರಿಗೆ ನಮ್ಮ ಪಕ್ಷದ ವತಿಯಿಂದ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ಕೆಳಗಿನ ನ್ಯೂನತೆಗಳು ಮತ್ತು ಅವ್ಯವಸ್ಥೆಗಳು ಕಂಡುಬಂದಿದ್ದು ಅವುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ.
ಒಂದನೇದು, ಸಾರ್ವಜನಿಕರು ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿದ್ದೀರಾ? ಇದೆಯಾ? ಎಲ್ಲಿದೆ ಸರ್ ಕ್ಯಾಶ್ ಇನ್ಕಮ್ ಮಾಡುವಲ್ರಿ ಸರ್, ಇಲ್ಲಿ ಎಲ್ಲ ಮೋಗೋಗ ಹೋಗ್ತಾರೆ ಸರ್. ಈ ಗ್ರಾಮ ಪಂಚಾಯತ್ ಏನೇನು ಸೌಲಭ್ಯಗಳು ಸಿಗ್ತಾವ ಅನ್ನೋದು ಒಂದು ಮಾಹಿತಿ ಪಾಲಕ ಹಾಕಿದ್ದೀರಾ? ಇದೆಯಾ? ನೋಡ್ರಿ, ಇಲ್ಲಿ ಒಂದು ಏನ್ರಿ? ಇಲ್ಲ ಸರ್, ಇವಾಗ ಎರಡು ಅದ ನೋಡಿ, ಇದೊಂದು ಐತಿ ನೋಡಿ. ಇದೆ ಜನಸೇವೆ, ಜನಾರ್ದನ ಸೇವೆ, 11 ಸೇವೆ ಅದಾವೆ ಸರ್ ಅಷ್ಟೇ. ಸಕಾಲ. ಇದೆ. ಹೊರಗಡೆ ಹಾಕ್ಬೇಕ್ರಿ ಅದು. ಅಂದ್ರೆ ಎಲ್ಲರೂ ಎಲ್ಲ ಸಾರ್ವಜನಿಕರು ಒಳಗೆ ಬರಕ್ಕಾಗೋದಿಲ್ಲ. ಸರ್ಕಾರ ಕಾಯ್ದೆ ಅಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಆವರಣದಲ್ಲಿ ಪ್ರದರ್ಶಿಸಿದೆ. ಇದರ ಒಳಗಡೆ ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಕಡ್ಡಾಯವಾಗಿ ಇರಬೇಕಾದ ಲೋಕಾಯುಕ್ತದ ಸಂಪರ್ಕ ಅದನ್ನ ಹೇಳಿಲ್ಲ ಮಾಹಿತಿ ಫಲಕಗಳನ್ನು ಕಚೇರಿ ಆವರಣದಲ್ಲಿ ಅವ್ರ ನಂಬರ್, ಲೋಕಾಯುಕ್ತದ ನಂಬರ್ ಇದೆಯಾ? ಆಯ್ತು ಸರ್. ಇದೆ ಮಾಹಿತಿ ಹಕ್ಕು ಸರ್ವಾಧಿಕಾರಿ ಮತ್ತು ಮೇಲ್ಮನವಿ ಅಧಿಕಾರಿ ಮಾಹಿತಿ ಇಲ್ಲ ಇದೆ. ಸಾರ್ವಜನಿಕ ಅಧಿಕಾರಿ ಮತ್ತು ಪ್ರಥಮ ಮೇಲ್ಮನವಿ ಮಾಹಿತಿ ಹಕ್ಕು ಇದೆಯಲ್ಲ? ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 41A(b) ಅಂತ ಕಡ್ಡಾಯವಾಗಿ ಮಾಹಿತಿ ಪ್ರಕಟಿಸಿಲ್ಲ ಅಥವಾ ಕಡತ ಹಾಗೂ ಮಾಹಿತಿಯನ್ನು ಪಟ್ಟಿ ಮಾಡಿಲ್ಲ. ನಾನು ಹೇಳ್ತೇನೆ ಅದಿಲ್ಲ, ಅದು ಮಾಡಬೇಕು. ಆದದ್ದು ವಿವಿಧ ವಿಭಾಗಗಳ ಕೊಠಡಿ ನಾಮಫಲಕಗಳು ಇಲ್ಲ. ಅಂದ್ರೆ ಇದು ಅಧ್ಯಕ್ಷ ಸದಸ್ಯರ ರೂಮು, ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕೊಠಡಿ, ಆ ಥರ ಎಲ್ಲಿದ್ದಾವೆ? ಸಿಬ್ಬಂದಿ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮಗಳ ಅಂದ್ರೆ ಡಿಸಿಷನ್ ಇಲ್ಲ. ಎಲ್ಲಿಲ್ಲ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿ ಧರಿಸಿಲ್ಲ. ಹೊರ ಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಅವರು ಧರಿಸಿಲ್ಲ. ನೀಡಿದ್ರು ಅವ್ರು ಧರಿಸಿಲ್ವ ಅಥವಾ ಅವರೇ ನೀವೇ ನೀಡಿಲ್ಲ? ನೀಡ್ಯಾರ, ಅವ್ರು ಧರಿಸಿಲ್ಲ. ಎರಡು ಅಂದ್ರೆ ನೀವು ನೀಡಿಲ್ಲನೋ ಅಥವಾ ನೀಡಿದ್ರು ಕೂಡ ಧರಿಸಿಲ್ಲ. ನೀಡಿದ್ದರೆ ನೀಡ್ಯಾರ, ಅವ್ರು ಧರಿಸಿಲ್ಲ. ನೀವು ನೀಡಿರಿ, ಧರಿಸಿಲ್ಲ. ಅಲ್ಲ ಸರ್, ದಿನಾಲಿ ಚಂದಾಗಿ ಅಲ್ಲಿಂದ ಹಾಕೊಂಡು ನಡ್ಕೊಂಡ್ ಬರ್ತಿದ್ರು, ಇವತ್ತೇ ಯಾಕೆ ಹಾಕೊಂಡು ಡೈಲಿ ನೋಡ್ತೀನಿ ಸರ್, ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಅಲ್ಲಂದ್ಮೇಲೆ ನಮ್ಮ ಮನೆ ಇರೋದು ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಲಕ್ಷಣವಾಗಿ ಬರ್ತಿರ್ತಾರೆ ಐಡಿ ಕಾರ್ಡ್ ಹಾಕೊಂಡು. ಇವತ್ತೇ ಹಾಕ್ಬೋದು ನೋಡಿ. ಏನಾಗಿದೆ ಅಂದ್ರೆ ಅಲ್ಲ, ಈಗ ಇಲ್ಲಿ ಸರ್ಕಾರಿ ವ್ಯವಸ್ಥೆ ಏನಾಗಿದೆ ಅಂದ್ರೆ ಒಂದು ಪಂಚಾಯತ್ನ ವಿಡಿಯೋಗಳಿಗೆ 3-4 ಪಂಚಾಯತಿ ಕೊಡ್ತಾರ. ಅವ್ರದ್ದು ಒತ್ತಡ ಇರ್ತದೆ, ನಿಮ್ದು ಆ ಕಡೆ ಒತ್ತಡ ಇರ್ತದೆ. ನಿಮ್ಗೂ ನಾವು ಹೇಳ್ತಾ ಇದ್ದೇನೆ, ಮತ್ತು ಬೇರೆ ಪಂಚಾಯತಿ ನಾವು ಹೋಗಿಲ್ಲ, ಒಂದೇ ಪಂಚಾಯತ್ ಅಲ್ಲ. ನಿಮ್ದು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ನಿಮ್ಗೇನು ದೇವಸ್ಥಾನ ಇಲ್ಲ, ನೀವು ಇರ್ತಕ್ಕಂಥದ್ದಾಗೆ ನಾವು ಸರಿಯಾಗಿ ಕೊಟ್ಟಿರ್ತಕ್ಕಂಥ ಹಣದಿಂದ ನಿಮ್ಗೆ ಸಂಬಳ ಕೊಡ್ತಾರಲ್ಲ, ನೀವು ನಿಷ್ಠೆಯಿಂದ ಮಾಡಿಬಿಟ್ರೆ, ಪ್ರಾಮಾಣಿಕ ಮಾಡಿಬಿಟ್ರೆ ಸಾರ್ವಜನಿಕರಿಗೆ ಸೌಲಭ್ಯಗಳು ಸಿಕ್ಕಿದ್ರೆ ಸಾಕು. ಆಮೇಲೆ ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಿಲ್ಲ. ಎಲ್ಲೇನ ಪ್ರಕಾರ ತೆರಿಗೆ ಇಷ್ಟಿಷ್ಟು, ನೀರಿನ ತೆರಿಗೆ ಇಷ್ಟ ಅಂತೇಳಿ, ಕರೆಂಟ್ ತೆರಿಗೆ ಇಷ್ಟ ಅಂತೇಳಿ ಎಲ್ಲಾದ್ರೂ ಇಲ್ಲ ಸರ್. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳ ಅನಾಧಿಕೃತವಾಗಿ ಇರುವುದು ಕಂಡು ಬಂದಿದೆ. ಅಂದ್ರೆ ದಳ್ಳಾಳಿಗಳು ಏನನ್ನ ಬೇರೆ ಬ್ರೋಕರ್. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು ಅಂದ್ರೆ ನಿಮ್ಮ ಇವಾಗ ನೀವು ರಿಜಿಸ್ಟರ್ ಫೈಲ್ಗಳು ಅಂತ ಅವ್ರು ಯಾರನ್ನ ಮಧ್ಯವರ್ತಿಗಳು ಯಾರನ್ನ ತಗೊಂಡು ಬಳಸ್ಕೊಳ್ತಕ್ಕಂಥ ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲಸವಷ್ಟೇ ಕಡೆ ಕೆಲವು ಕಡೆ ಅಷ್ಟೇ ಇರುತ್ತದೆ. ಇಲ್ಲ
ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವುದು ದೂರು. ಅಂದ್ರೆ ಇದುವರೆಗೆ ಆತ ನಿಮ್ಗೆ ಸಾರ್ವಜನಿಕರಿಗೆ ಏನಾದ್ರು ಸೌಲಭ್ಯ ಸಿಕ್ಕಿಲ್ಲ ಅಂತ ಏನಾದ್ರು ಕಂಪ್ಲೇಂಟ್ ಅರ್ಜಿ ಏನಾದ್ರು ಕೊಟ್ಟಿದಾರ? ಅವು ಅರ್ಜಿಗಳಿದಾವ? ಅದನ್ನು ಮಾಡೋದೇ ನಮ್ಮ ಕೆಲಸ. ಇವಾಗ ಬಾಯಿ ಮಾತಲ್ಲಿ ಹೇಳಿದ್ರೆ ಈಗ ಅಲ್ಲಿವರೆಗೆ ಆಲ್ಮೋಸ್ಟ್ ಆಲ್ ಬಾಯಿ ಮಾತಲ್ಲೇ ಹೇಳೋದು. ಈಗ ಊರಕ್ಕೆ ಹೋಗಿರ್ತೀವಿ, ನಾನು ಎಷ್ಟಿಯಪ್ಪ ನಾನು ಲೆಕ್ಕ ಒಂದೇ ಮಾಡ್ತೀನಿ ಅಂತಂದು ಕೇಳೋದಿಲ್ಲ. ನೀರಿಲ್ಲ, ಮೋಟ್ರ್ ಇಲ್ಲ, ನಮ್ಮ ಮನೆ ಪೈಪ್ ಹೋಗೈತೆ, ಚರಂಡಿ ಹೋಗಿ ಹೇಳ್ತಾರೆ. ಆಯ್ತು ಮಾಡ್ಕೊಂಡು ಬರ್ತೀವಿ, ಆ ಕೇಸ್ ಮಾತ್ರ ಮಾಡ್ಕೊಂಡು ಅಲ್ಲ ಅರ್ಜಿ ಕೊಡೋದು ಹೇಳ್ತೀವಿ. ಹೇಳಿದ್ರು ಕೂಡ ಈಗ ಯಜಮಾನರು ಬರ್ತಾರೆ. ಸರ್ ನಾನು 4 ವರ್ಷ ಸರ್ ಫೋಟ ಕೊಟ್ಟಿದ್ದೆ. ಮನೆ ಕೆಲಸ ಮಾಡಿದೆ 2 ನಂಬರ್ ಬಿಲ್ಲೇ ಬಿದ್ದಿಲ್ಲ ಸರ್. ಫೋಟ ಅದೇ ಸರ್ 3 ಸೆಕೆಂಡ್ ಆಯ್ತು ಸರ್ ಚೇಂಜ್ ಆಗುತ್ತೆ. ವಿಡಿಯೋ ಚೇಂಜ್ ಆಗುತ್ತೆ. ನಾನು ಸರ್ ಇದು ಅಂಬೇಡ್ಕರ್ ಇದ್ರಲ್ಲಿ ಆಯ್ತು ಸರ್. ಇಲ್ಲಿ ಒಂದು 4 ವರ್ಷ ಆಯ್ತು. 2021 ನಿರ್ಮಾಣ ಹಂತದಲ್ಲಿದ್ದಾಗ ಸ್ಟೆಪ್ ಬೈ ಸ್ಟೆಪ್ ಬೇಸ್ಮೆಂಟ್ 13-14 ಮ್ಯಾಂಡೇಟ್ಸ್ ಹಾಕ್ತಾರೆ, ಆಮೇಲೆ 26 ಮ್ಯಾಂಡೇಟ್ಸ್ ಹಾಕ್ತಾರೆ. ಟೋಟಲು ಆ ರೇಟಿಗೆ ಮ್ಯಾನ್ಯಲ್ ಕೂಲಿ ಏನಿತ್ತಲ್ಲ 334 ರೂಪಾಯಿ ಕೂಲಿಗೆ ತಕ್ಕಂಗೆ ಒಂದು 28-29 ಸಾವಿರ ರೂಪಾಯಿ ತಕ್ಕನ. ಅಲ್ಲ ಅದೇ ಸ್ಟೆಪ್ ಬೈ ಸ್ಟೆಪ್. ಈಗ ಸರ್ಕಾರ ಹೆಂಗ ಕಂತ ಅನುದಾನ ಹೆಂಗೆ ಬಿಡ್ತತ್ತೋ ಅದೇ ರೀತಿ NREGಯಾಗ ನೀರು ಹಾಕೋದಕ್ಕಂದ್ರೆ ಲೇಬರ್ ಓರಿಯೆಂಟಲ್ ಕೆಲಸ ಮಾಡೋದಕ್ಕೆ ಕೊಡ್ತಾರೆ. ಮತ್ತೆ ಆ ಟೈಮ್ನಾಗೆ ಹಾಕ್ಸ್ಕೋಬೇಕು. ಅಲ್ಲ ಸರ್ ನಾನು ಕೊಟ್ಟಿದ್ದೀನಿ ಸರ್ ಆಲ್ರೆಡಿ. ಅವರಿಗೆ ಕೊಟ್ಟಿದ್ರೆ ಹಾಕಿಲ್ಲ ನಾವು ಏನು ಮಾಡ್ಬೇಕು ಸರ್? ಅಂದ್ರೆ ಈಗ ನಾವು ಬಂದ್ಮೇಲೆ ಕೂಡ ಒಂದು ಅಲ್ಲ ಸರ್ ಬರೀ ಬಂದರೆ ಹಿಂಗೆ ಹೇಳಿದ್ರೆ ನಮ್ಮ ಕೆಲಸ ಹೆಂಗೆ ಆಗ್ಬೇಕು ಸರ್? ಕೊಟ್ಟಿದ್ದೀನಿ ಸರ್, ಫೋಟೋ ಸಮೇತ ಎಲ್ಲ ಕೊಟ್ಟಿದ್ದೀನಿ. ಮನೆ ಕಂಪ್ಲೀಟ್ ಆಗಿದೆ. ಎಲ್ಲ ಕೊಟ್ಬಿಡಿ ಸರ್. ಈ ಡ್ರಾಯಿಂಗ್ ಹಾಕ್ಯಂತಾರೆ ಮನೆ ಕಂಪ್ಲೀಟ್ ಆಯ್ತು. ಇಲ್ಲ ಎಷ್ಟು ಅವಾಗಿಂದ ಟಾಪ್ ಸರ್ ನಾನು ಯಾವುದೋ ಪರಿಸ್ಥಿತಿ ಬಿಡೇಳಿ. ಇವಾಗ ಕಂಪಲ್ಸರಿ 2 ಬಿಲ್ ಆಗ್ಯಾವ ಆಲ್ರೆಡಿ. ಅವು 2 ಬಿಲ್ ಗಾಡಿ ಏನಮ್ಮ ರಾಮರ್ ಸರ್ ಕಂಪಲ್ಸರಿ. ಹೌದು ಸರ್. ನಾನು ಅವಾಗ ಹಿಂದೆಲೆ ಕೊಟ್ಟಿದ್ದೀನಿ. ನಾನು ಏನು ಮಾಡ್ದೆ ಅವ್ರು ಹೇಳಿದ್ರು ಓಕೆ. ಈಗ 4 ವರ್ಷ ಆಗಿಲ್ಲ ಅಂತಂದ್ರೆ ಈಗ ನಮಗೆ ಕೂಡ ಈ ವರ್ಷ ಟಾರ್ಗೆಟ್ ಬರೋದು ಕಡಿಮೆ ಕಟ್ ಆಗ್ಬಿಡುತ್ತೆ. ಈಗ ನಮಗೇನೋ ಮಿನಿಮಮ್ 3 ತಿಂಗಳು 4 ತಿಂಗಳು ಕಟ್ಕೋಬೇಕು. ಏನೋ ಮನೆಯಲ್ಲಿ ತೊಂದರೆ ಇರ್ತದೆ, ಹೆರಿಗೆ ಇರ್ತದೆ, ಇಲ್ಲ ಏನೋ ಅನುಭವ ಆಪತ್ತು ಇರ್ತದೆ. 4 ವರ್ಷದ ಈಗಿನ್ನ ಟಾಪ್ ಲೆವೆಲ್ ಐತಂದ್ರೆ ಟಾಪ್ ಲೆವೆಲ್ ನಾನು ಎದಕ್ಕೆ ನಿಂದಿರ್ತೀನಿ ಗೊತ್ತೇನು ಸರ್? ನನಗೆ ಬಿಲ್ ಬೀಳೋವರೆಗೆ ಕಟ್ಬಾರ್ದು ನಾನು ನಿಂದಿರ್ತೀನಿ ಸರ್. ಯಾವ ಬಿಲ್ ಬಿಲ್ ಮಾಡೋದ್ರೆ ಕಟ್ಬಾರ್ದು. ಈಗ ಬಿಲ್ ಬೀಳತಕ್ಕನ ಕಟ್ಟಬಾರ್ದು ಅಂತ ನಿನ್ನ ಮನಸ್ಸಿನ ನೀನು ಅಲ್ಲ ಅಂದ್ಕೊಂಡಿದ್ದೆ. ಸರ್ ನಾನು ಹೇಳಿದೆ ನಿಮ್ಮ ಮನಸ್ಸಿನ ನೀವು ಅಂದ್ಕೊಂಡಿದ್ದೆ. ಅದು ಇವಾಗ ಬಂದು ಹೇಳಿದೆ. ಈಗ ನಾವು ಸರ್ ಇವನು ಹೇಳಕೈತಿದ್ರೆ ಎಲ್ಲ ಆಯ್ತು ಸರ್, ಎಲ್ಲ ಆಯ್ತು. ಏನಂದ್ರೆ ಸರ್ ಸೆಕ್ಯೂರಿಟಿ ಸರ್ ಇದು ನೆಕ್ಸ್ಟ್ ನೀವು ಬೋರ್ಡ್ ಬರ್ಸ್ಬಿಡಪ್ಪ, ನೀವು ಬಂದ್ಬಿಡ್ರಿ. ನಾನು ಅವ್ರು ಹೇಳೋದಕ್ಕೆ 1000 ರೂಪಾಯಿ ಕೊಟ್ಟು ಬೋರ್ಡ್ ಬರ್ತೀನಿ ಸರ್. ಬರ್ತೀನಿ ಮತ್ತೆ ಫೋಟೋ ತೆಗಿಸಿ ಬಂದು ಕೊಟ್ಟರು ಕೂಡ ಬೋರ್ಡ್ ಅವರೇ ಬರೀತಾರೆ. 100 ರೂಪಾಯಿ ಯಾಕೆ ಕೊಡಬೇಕು? ಬೋರ್ಡ್ ಅವರೇ ಬರ್ತಾರೆ. ಇಲ್ಲ ನಿಮ್ಮ ಕಡೆಯಿಂದನೇ ಬರೀತಾರೆ ಸರ್ ಬೋರ್ಡ್. ಅದ್ರಾಗೆ ಬರ್ತದೆ. ಇಲ್ಲ ಎಲ್ಲೋ NRMದವರು ಬರ್ತಾರೆ. ಸರ್ ಯಾವ ಸ್ಕೀಮ್ ಮೇಲೆ ಆಯ್ತು ಬೋರ್ಡ್ ಅವ್ರು NRMದಲ್ಲೇ ಬರೀಬೇಕು. ಫಲಾನುಭವಿಗಳು ಬರ್ತಾರೆ. ಫಲಾನುಭವಿ ಅದಿದೆಯಾ ಸರ್? ಅದೇ ಅಲ್ಲ ಸರ್ ಇಲ್ಲ, ಆ ಥರ ಇಲ್ಲ. ಇವ್ರು ನಿಮ್ಮ NRMದ ಬರೀತಾರೆ, ಬರೀಬೇಕು ಅದನ್ನು. ಇಷ್ಟಂತ ಅಮೌಂಟ್ ಎಲ್ಲ ಈಗ direct ಅವ್ರ ಖಾತೆಗೆ ಅಮೌಂಟ್ ಹೋಗ್ತದೆ. ಹಾ. Step by ನೀವು ಹೋಗಿ step ಅನುದಾನದಲ್ಲಿ ಸ್ಕೀಮ್ ನಲ್ಲಿ ಆ ಥರ ಆಗುತ್ತೆ. ಇಷ್ಟು ಅಮೌಂಟ್ ಬಂದಿತ್ತು. ಮ್ಯಾಟ್ರು ಬರ್ಕೊಡ್ತೀವಿ. ಬರ್ಸಿದ್ಮೇಲೆ ಲಾಸ್ಟ್ ಫೋಟೋ ಏನೈತಲ್ಲ ಫಲಾನುಭವಿ GPS ಮಾಡಿ ಫೈನಲ್ ಬಿಲ್ಗೆ ಮೂವ್ ಮಾಡಿ. ಈಗ ಇದು next ಅಂದ್ರೆ ಹಾಂ ಸರ್. ನಿಮ್ದು ನೆಕ್ಸ್ಟ್ ಏನಾಯ್ತಲ್ಲ ನೆಕ್ಸ್ಟ್ ನೀವು PDO ಸಾರಿಗೆ ಅದನ್ನ ಗಮನ ತಂದ ಮೇಲೆ UO ಸಾರಿಗೆ ಒಂದು ಅರ್ಜಿ ಅಲ್ಲ, ಈಗ ಅಲ್ಲ, just ಈಗ ನಾವು ಬಂದಿರೋದೇ ಕೇಳಿದ್ವಿ. ಈಗ ಯಾಕಂದ್ರೆ ಸರ್ ಹೋದ್ ಸಲ ಗ್ರಾಮ ಸಭೆಗೆ ಸರ್ ಹೇಳಿರೋದು 1 ತಿಂಗಳಾಯ್ತು ಸರ್. ಗ್ರಾಮ ಸಭೆದಾಗೆ ಒಂದ್ ನಿಮಿಷ ಹೌದು ಸರ್. ಗ್ರಾಮ ಸಭೆಗೆ ಹೇಳಿದ್ಮೇಲೆ ನೀನು ಬಂದು ಒಂದು ಇನ್ನೊಂದ್ಸಲ ಏನು ಹೇಳಿದೆ ಮಾತು. ಈಗ ಗ್ರಾಮ ಸಭೆಗೆ ಎಲ್ಲರೂ ಹೇಳಿದ್ರು ಸರ್ ಎಷ್ಟು ಸಲ ಬಂದು ಹೇಳ್ಬೇಕು ಸರ್ ನಿಮಗೆ? ಇಷ್ಟು ಸಲ ಅಂತ ಬರ್ದು ಹಾಕ್ಬಿಡು ಸರ್. 6 ಸಲ ಬರ್ದು ನಮಗೆ ಪಂಚಾಯತಿ ತಿರುಗಿ ಜವಾಬ್ದಾರಿ ಸೌಲಭ್ಯ ನಿಂತಾರ ಸರ್. ಎಷ್ಟು ಸಲ ಬರ್ಬೇಕು ಸರ್? ಹಿಂಗಲ್ರಿ ಸರ್ ಕೇಳಿ ನೆಕ್ಸ್ಟ್ ಮಾಡ್ಬೋದು ನೆಕ್ಸ್ಟ್. ಈಗ ಅದೇನೋ ನೀವೇನೋ ಫೋಟೋ ತೆಗಿದಿರಲ್ಲ, ಆ ಫೋಟೋ ನಿಮ್ಮ ಉದ್ಯೋಗ ಖಾತೆ ಬುಕ್ ತಂದ್ಕೊಡು. ಸರ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಸರ್. ಮತ್ತೆ ಕೊಡ್ರಿ ಸ್ವಾಮಿ.
ಇಲ್ಲಿವರೆಗೆ ಆಗಿರೋದು ಅವ್ರು ಬೇರೆ. ಹೇಳ್ತದಾರಲ್ಲ, ಈಗ ಮನೆಯಲ್ಲಿ ಹೇಳ್ತದಾರಲ್ಲ, ಲೈವ್ ಐತೆ, ಲೈವ್ ಅಲ್ಲಿ ಹೋಗ್ತಾ ಇದೆ. ಅಲ್ಲ, ಆಯ್ತು, ಕೊಟ್ರೆ ಆಯ್ತಲ್ಲ, ಜಿರಾಕ್ಸ್ ಇನ್ನೊಂದು ಆಯ್ತು, ಇಷ್ಟೆಲ್ಲ ಖರ್ಚು ಮಾಡ್ಕೊಂಡಿರಿ, ಇನ್ನೊಂದು 50 ರೂಪಾಯಿ ಜಿರಾಕ್ಸ್ ಇನ್ನೊಂದು ಸೆಟ್ ತಗೊಂಬರ್ರಿ, ಅವ್ರು ಹೇಳ್ತಾರಲ್ಲ, ಇವ್ರ ಕೈಗೆ ಬಂದು ಕೊಡ್ರಿ. ಆಯ್ತು, ಈಗ ನೆಕ್ಸ್ಟ್ ನೀವು ಅಪ್ಲಿಕೆಂಟ್ ಎಷ್ಟು ಹೇಳಿದ್ರಿ ಇವ್ರ ಕಡೆಯಿಂದ ಯಾವಾಗ ನೀವು ಕೊಟ್ಟಿರ್ತಕ್ಕಂಥ ಅಪ್ಲಿಕೆಂಟ್ ಒಂದು ಸೀಲ್ ಹಾಕ್ಸ್ಕೊಂಡ್ರೆ ಇಸ್ಕೊಂಡ್ರೆ ನೀವು ಇಷ್ಟು ಸರಿ ಕೊಟ್ಟಿದ್ದೀವಿ ಅಂತ ಹೇಳಿ ಮೇಲೆ ಕನ್ಫರ್ಮೇಷನ್ ಈಗ ಅದೇನಾಗ್ತಿದೆ ನಾವೇ ಅಲ್ವಾ ಈಗ ನೀವು ಕೊಟ್ಟಿರ್ತಾರಲ್ಲ ಅವ್ರನ್ನ ಜಿರಾಕ್ಸ್ ಮಾಡಿಸ್ಕೊಂಡು ಅವ್ರನ್ನ ಸೀಲ್ ಹಾಕ್ಸ್ಕೊಂಡ್ಬರ್ಬೇಕು. ಇವ್ರು ಕೊಡಲ್ಲ, ಕೆಲವ್ರಿಗೆಲ್ಲ ಆಯ್ತು ನೋಡ್ರಿ ಹೋಗ್ರಿ ಅಷ್ಟೇ. ಹ್ಞೂ ಸರ್, ಇದೇ ಪರಿಸ್ಥಿತಿ ಸರ್ ಇಲ್ಲಿ. ಕೊಡೋವರೆಗೆ ನಾವು ಹೋಗಲ್ಲ ಅಂತ ಹೇಳ್ಬೇಕು, ಯಾಕಂದ್ರೆ ಅದು ಆದೇಶ ನೀಡಿ ಅಪ್ಲಾಯ್ಮೆಂಟ್ ಕೊಡ್ಬೇಕು, ಯಾಕೆ ಕೊಡೋಣ ಅಂತ ಅದಕ್ಕೆ ಹೇಳಂಗೆ ಇಲ್ಲ. ನಿಂಗೆ ಏನ್ ಕೇಳ್ತಾರೆ ಗೊತ್ತಾ ಗ್ರಾಮ ಪಂಚಾಯತ್ ಅವರು? ನಿನ್ ಕೆಲಸ ಸಾಕಲ್ಲಪ್ಪ ಹೋಗಿ ಮಾಡ್ಕೊಡ್ತೀವಿ ಇದೆ ಅಷ್ಟೇ. ಆ ತರ ಉಡಾಪೆ ಮಾತುಗಳು ಮಾತಾಡಂಗಿಲ್ಲ, ಕಂಪಲ್ಸರಿ ರಿಸೀವ್ ಆಗಿ ಕೊಳ್ಳಲೇಬೇಕು ಸಾರ್ವಜನಿಕರಿಗೆ. ಸೆಕ್ರೆಟರಿ ಬಂದಿದ್ರಲ್ಲ ಸರ್, ಏನ್ ಹೇಳಿದ್ರೆ ಇಷ್ಟು ದಿವಸ ಆಗಿದ್ ಬಿಟ್ಬಿಡಪ್ಪ, ಇವಾಗಿಂದನೇ ನಾನು ಮಾಡಿ ಯಾಕೆ ಈ ತರ ಮಾಡ್ತೀರಿ ನೀವು? ಒಂದು ಸೆಕ್ರೆಟರಿ ಮುಂದಿನ ದಿನದಲ್ಲಿ ಈ ತರ ಏನಾದ್ರು ಈಗ ಆಯ್ತು ಕೇಳಿ ಅಂದ್ರೆ ಶ್ರೀನಿವಾಸ ಅವರೇ, ಅವ್ರು ಅವೆಲ್ಲೂ ಹೇಳಿದ್ದಾರೆ, ನಿಮ್ಮಿಂದ ಅದೇನಿದೆ ಕೊಡಿ, ನಿಮ್ಮ ಹತ್ರ ಏನಿದೆ ಅಷ್ಟೇ ಕೊಡಿ. ಮಿಕ್ಕಿರೋ ಸರ್ ನೀವು ಕೂಡ ನಾವೇನ್ 4 ವರ್ಷ ಆಯ್ತು, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೊಡ್ರಿ, ಅಪ್ಲಾಯ್ಮೆಂಟ್ ಹಾಕ್ಸ್ಕೊಳ್ರಿ. ಫೋನ್ ಮಿಸ್ ಆಗಿದೆ, ಫೋಟೋ ಹಾಕಿದ್ದಾರೆ. ಸಕಾಲದಲ್ಲಿ ಯಾವ ದಿನ ಕಾಲಾವಧಿ ಇರುತ್ತೆ ಅಲ್ಲಿವರೆಗೆ ವೇಟ್ ಮಾಡಿ. ಹೇಳ್ತಾ ಇದ್ರಲ್ರಿ, ಗ್ರಾಮ ಸಭೆ ಆದ್ಮೇಲೆ ನಾನು 10-12 ಜನಕ್ಕೆ ನಂಬರ್ ಹಾಕ್ಸಿದ್ದೀನಿ. ಯಾಕಂದ್ರೆ ಜನಕ್ಕೆ ಬರ್ತಕ್ಕಂಥ ಅಮೌಂಟ್ ಕೊಟ್ಬೇಕು ಅಂತ ಉದ್ದೇಶ. ಈಗ ಶೌಚಾಲಯದ್ದು ಇನ್ನೂ ಕಟ್ಕೊಂಡಿಲ್ಲ, AC ಬಂದೈತಿ, ಆದ್ರೆ 3 ದಿನ ಆಯ್ತು. ಡೈಲಿ ಅವ್ರ ಮನೆಗೆ ಹೋಗಿ ಹೇಳಿ ಬರ್ತಾ ಇದ್ವಿ, ನೋಡಪ್ಪ AC ಕಾರ್ಡ್ ಬಂದೈತೆ, ಕಟ್ಕೊಂಡ್ರಿ, ಜಲ್ದಿ ಬೇಗ ಆಗ್ತಾವ ಅಂತ. ನಮ್ಮ ಕರ್ತವ್ಯನೇ ನಾವು ಮಾಡಲೇಬೇಕು. ಆಯ್ತು, ಇಲ್ಲಿಂದ ಫಾಲೋ ಮಾಡಿ ಎಲ್ಲರಿಗೂ ತಿಳಿಸ್ರಿ. ಅವ್ರೇನೋ ನಾವೇನೇನು ಉತ್ತರ ಕೊಡೋದು ಅಪ್ಡೇಟ್ ಮಾಡ್ತಾ ಇದ್ವಿ, ನನಗೆ ಅದನ್ನ ಮಾಡಿಸ್ರಿ, ನ್ಯಾಯಬದ್ಧವಾಗಿ ಮಾಡಿಸ್ರಿ ಸರ್, ಮಾಡಿ ಸರ್. ನೆಕ್ಸ್ಟ್ ಹೇಳ್ರಿ. ಸಾರ್ವಜನಿಕರು ನಮ್ಮ ಹತ್ರ ಅಂದ್ರೆ ಕೇರಳದಿಂದ ಮತ್ತು ಹಿರಿಯರ ನಾಗರಿಕ ಕುಳಿತುಕೊಳ್ಳಲು ಕುರ್ಚಿಗಳ ವ್ಯವಸ್ಥೆ ಇದೆಯಾ? ಇಲ್ಲ, ಇದಾವ ಅಲ್ಲ, ಅವ್ರಿಗೆ ಬಂದಾಗ ಬರೀ ಕುತ್ಕೊಂಡ್ರಿ ಅಂತಂದ ನಾವು ಫಸ್ಟ್ ಮೊದಲೇ ಹೇಳಿದ್ವಿ, ಯಾಕಂದ್ರೆ ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಂದಿಲ್ಲ, ಕಚೇರಿ ಕೆಲಸದ ವೇಳೆ ಗೈರು ಹಾಜರಾಗಿದ್ದರೆ ಆಸನದಲ್ಲಿ ಇಲ್ಲ ಅಂದ್ರೆ ನಾವು ಇವಾಗ ಭೇಟಿ ಕೊಟ್ಟಾಗ ಯಾವ ಅಧಿಕಾರಿ ಇಲ್ಲ, PDO ಸಹ ಒಬ್ಬರೇ ಇಲ್ಲ, ಇನ್ನೆಲ್ಲರೂ ಇದಾರ, ಅವ್ರು ಬರ್ತಾರೆ PDO ಮತ್ತೆ ಮಧ್ಯಾಹ್ನದಿಂದ. ಸರಿ, ಗ್ರಾಮ ಸಭೆ ಇದೆ, ಆಮೇಲೆ ಜನಗಣತಿದ್ದು ಹಾಕಿದ್ದಾರೆ. ಇವತ್ತು ಟ್ರೈನಿಂಗ್ ಇದೆ ರಾವ್ ಬಹದ್ದೂರ್ ಇಂಜಿನಿಯರ್ ಕಾಲೇಜ್ನಾಗ. ಇವತ್ತು ಕೇಳ್ಕೊಂಡು ಪರ್ಮಿಷನ್ ಕಾಣ್ತದಂತೆ ಹೇಳಿದ್ವಿ. ಅದು ಅಲ್ಲಿ ಮೂಮೆಂಟ್ ಜನಗಣತಿದ್ದು ಜಾತಿ ಸಂಸ್ಥೆ, ಜಾತಿ ಸಂಸ್ಥೆ. ಅದ್ರ ಬಗ್ಗೆ ಇವತ್ತು ರಾವ್ ಬಹದ್ದೂರ್ ಕಾಲೇಜ್ ಎಷ್ಟು ಗಂಟೆಗೆ? 3 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಗ್ರಾಮ ಸಭೆ ನಾವು 3 ಗಂಟೆ ಮತ್ತೆ PDO ನೀವು ಬೆಳಿಗ್ಗೆ ಮಾಡ್ಬೋದು. ಜಾತಿ ಮೀಟ್ ತಗೊಂಡಿಲ್ಲ, PDO ಇಲ್ದಂಗೆ ಗ್ರಾಮ ಸಭೆ ಮಾಡ್ಬೋದು. ಸೆಕ್ರೆಟರಿ ಮಾಡ್ಬೋದು, ಸೆಕ್ರೆಟರಿ ಅವರು ಗ್ರಾಮ ಸಭೆ ಮಾಡ್ಬೋದು. ಈ ಸೆಕ್ರೆಟರಿ ಇಲ್ಲದಲ್ಲಿ SDA ಸೆಕ್ರೆಟರಿ ಕೆಲಸ, SDA ಕೆಲಸ ನಾವೇ ಮಾಡ್ಬೋದು ಸರ್. ಎಲ್ಲಿ SDA ಇಲ್ಲ ಅಂದರೆ SDA ಎಲ್ಲಿ SDA ಇಲ್ಲ ಅಂದರೆ ಸೆಕ್ರೆಟರಿ ಅವೆರಡು ನೋಡ್ಬೇಕಂತ ಸರ್ಕಾರ ಆದೇಶ ಇದೆ. ಈಗ SDA ಇರೋ ಮಾಡ್ತಾರೆ ಸರ್ ಬಂದರೆ ಓಕೆ ಸರ್, ಇಲ್ಲಂದ್ರೆ ಯಾವ ವಿಚಾರಕ್ಕೆ ಗ್ರಾಮ ಸಭೆ ರಸ್ತೆ ಅಗಲೀಕರಣ ಸಾರ್ವಜನಿಕರು ಆ ಊರಿನ ಗ್ರಾಮದ ಸದಸ್ಯರು ಕೊಟ್ಟಿದ್ರು ಸರ್. ಕೊಟ್ಟಿದ್ದಾಗ ಹೋದ ಮಂತ್ನಲ್ಲಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಸದಸ್ಯರ ಒಪ್ಪಿಗೆ ಮೇರೆಗೆ ಇಲ್ಲ 15ನೇ ತಾರೀಕು 3 ಗಂಟೆಗೆ ಇಡ್ರಿ ಊರ ಗ್ರಾಮ ಸಭೆ ಅಂತೇಳಿ ಹೇಳಿದ್ದಾರೆ ಸರ್. ಈಗ ಆ ಗ್ರಾಮ ಸಭೆ ಪೂರ್ವಭಾವಿ ಗ್ರಾಮ ಸಭೆ ಎದಕ್ಕಾಗಪ್ಪ ಅಂದ್ರೆ ಈಗ ಎಷ್ಟು ಅಡಿ ಏನು ಅಂತೇಳಿ ಅವ್ರು ಏನು ತೀರ್ಮಾನ ಮಾಡಿದ್ರೆ ಅದು ಮುಂದೆ ನಾವು ಇದು ಮಾಡಕ್ಕೆ ಗ್ರಾಮ ಸಭೆ ರೆಡಿ ಮಾಡಿದ್ದು ದಾಖಲೆ ಆಗಲಿ ಅನೌನ್ಸ್ ಮಾಡಿದ್ರು ಸರ್. ಯಾವ ರೀತಿ ಅನೌನ್ಸ್ ಮಾಡಿದ್ರು? ನಮ್ಮ ಕಸದ ವಾಹನ ಇದೆಯಲ್ಲ, ರೆಕಾರ್ಡ್ ಮಾಡಿಬಿಟ್ಟು ಓಣೆಲ್ಲ ತಿರುಗಿ ನಾನು ವಾಯ್ಸ್ ಮೆಸೇಜ್ ಹಾಕಿದ್ವಿ. ಆಮೇಲೆ ಟಾಮ್ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಟಾಮ್ ಮಾಡಿದ್ವಿ. ಅಲ್ಲ ಸರ್, ಈಗ ಸಿಂಧೂರ ಗ್ರಾಮದಲ್ಲಿ ಮಾಡ್ತಿದ್ರಿ, ಈಗ ಗೋನಾಳವ್ರು ಬಂದು ಅಲ್ಲಿ ನಮ್ಮ ಸಮಸ್ಯೆಗಳನ್ನ ಡಿಸ್ಕಷನ್ ಮಾಡ್ಬೋದಾ ಅಥವಾ ಸಿಂಧೂರಕ್ಕಷ್ಟೇ ಸೀಮಿತವಾಗಿ ಸಿಂಧೋಳ ಈಗ ಇವತ್ತಿನ ಗ್ರಾಮ ಸಭೆ ಬಂದು ಓನ್ಲಿ ಸಿಂಧೋಳ ಅಷ್ಟೇ ಮಾಡ್ತೀವಿ? ಹಾಗಾಗಿ ಅಂದ್ರೆ ಅಗಲೀಕರಣ ವಿಚಾರ, ಹೌದು ಹೌದು, ಹಂಗಾಗಿ ಸಿಂಧೋಳ ಅಷ್ಟೇ ಸೀಮಿತವಾಗಿ ಮಾಡ್ತಿದ್ವಿ. ಆಮೇಲೆ ಕಚೇರಿ ಸಿಂಧೋಳ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡ್ತೀವಿ ಅಂತಿದ್ರೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಪ್ರಶಾಂತ
ಅದು ಬರೋಷ್ಟೊತ್ತಿಗೆ ಪಾಯಿಂಟ್ಸ್ ಓದಿ ಬೇಗ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರು ಉಚಿತ ಕುಡಿಯುವ ನೀರಿನ ವ್ಯವಸ್ಥೆ ಇದೆಯಾ ಇಲ್ಲ ಇರೋದು ಇದೆ ಸರ್ ಒಳಗಡೆ ಇದೆ. ನೋಡ್ರಿ ಇದೆಯಾ? ಹಂಗಾದ್ರೆ ಲೆಟ್ರ್ ಇಲ್ಲೇ ಕೊಟ್ಬಿಡೋಣ ಸರ್ ಇದು. ಕಚೇರಿ ಅಲ್ಲಿ ಆವರಣದಲ್ಲಿ ಕೊಡೋದು. ಸಾರ್ವಜನಿಕರು ಶೌಚಾಲಯ ನಮ್ಮೂರು. ಇಲ್ಲ ಅಥವಾ ಇಲ್ಲೇ ಇದ್ದರೂ ಕೊಡೋಣ, ಅಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಅಥವಾ ಮುಕ್ತವಾಗಿದ್ದರೂ ಶುಚಿತ್ವ ಕಾಪಾಡಿಕೊಂಡಿಲ್ಲ. ನೀವು ಇದೇ ಕರೆಕ್ಟ್ ಸಾರ್ವಜನಿಕರಿಗೆ ಬಂದಾಗ ಯೂಸ್ ಮಾಡಕ್ ಕೊಡ್ತಿರೋ ಇಲ್ಲ? ಸರ್, ಒಂದು ಬೀಗ ಹಾಕಿ ಲೇಡೀಸ್ ಕೊಟ್ಟಿಲ್ಲ, ಒಂದು ಓಪನ್ ಡೋರ್ ಸಾರ್ವಜನಿಕರಾಗಿ ಸಿಬ್ಬಂದಿಯಾಗಿ ಲೇಡೀಸ್ ಮಾತ್ರ ಅದು separate. ಉಚಿತವಾಗಿರುತ್ತೋ ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ದೂರು ಕೇಳಿರುತ್ತಾರೆ. ಅಂದ್ರೆ ಇದುವರೆಗೆ ಯಾವ್ದಾದ್ರು ನೀವು ಲಂಚ ತಗೊಂಡಿರ್ತಕ್ಕಂಥ ದೂರುಗಳು ಯಾವ? ಅದಕ್ಕೆ CC ಕ್ಯಾಮ್ರಾ ಯಾಕೆ ಇರ್ಬೇಕಪ್ಪ ಅಂತಂದ್ರೆ ಎಲ್ಲ ಆಯ್ತು ಸರ್, ಗೌರ್ಮೆಂಟ್ ಆದ್ಮೇಲೆ ಅದಿಲ್ಲ ಅಂದ್ರೆ ಓಕೆ ಸರ್. ಅವಕಾಶ ಇದ್ರೆ ಬಂದ್ರೆ ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ಅಂದ್ರೆ ವಿನಾಕಾರಣ ವಿಳಂಬ ಮಾಡೋದು. ಲಾಸ್ಟ್ ಟೈಮ್ ನಾವು ಒಂದು ಲೈವ್ ಅಲ್ಲಿ ಮಾಡಿದ್ದೀವಿ. ಸಾರಿದ್ದಾಗೆ ಒಂದು ವಿದ್ಯಾ ಖಾತ್ರಿ ಯೋಜನೆ ಡಿವೈಡ್ಗೆ 4 ವರ್ಷ ಅಲ್ದಾಡಿದ್ದಾರೆ. 4 ವರ್ಷ ಅಲ್ದಾಡಿದ್ದಾರೆ. ಮತ್ತೆ ಈಗಲೂ ಅಷ್ಟೇ, ನಾವು ನಿಮ್ಮಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಒಂದು ರಿಕ್ವೆಸ್ಟ್, ಯಾರೇ ಬರಲಿ ಸಾರ್ವಜನಿಕರು ಅವ್ರಿಗೆ ಏನು ಸಮಸ್ಯೆ ಇದೆ ಅವತ್ತು ತಗೊಂಡು ಒಂದ್ಸರಿ ಅವತ್ತು ಬಂದ ತಕ್ಷಣ ಆಗಲ್ಲ. ಕೆಲವೊಂದು ID ಕಾರ್ಡ್ ಬಿಟ್ಟು ಬಂದಿರ್ತಾರೆ, ಏನೋ ಬಂದಿರ್ತಾರೆ, ನೆಕ್ಸ್ಟ್ ಟೈಮ್ ಹೇಳಿ. ಆದ್ರೆ 3ನೇ ಸರಿ ಅವ್ರು ಕ್ಲಿಯರ್ ಮಾಡಿ. ನ್ಯಾಯಬದ್ಧವಾಗಿದ್ರೆ ಮೂರನೇ ಸರಿ ಕ್ಲಿಯರ್ ಮಾಡಿ. ಒಂದು ಹೇಳ್ತೀನಿ ನೋಡಿ, ಒಂದು ಟೈಮ್ ಬಂದಾಗ ಒಂದು ಸಾರಿ ಅಂತ 10 ಸಾರಿ ಈ ರೀತಿ ಐತಿ, ಈ ರೀತಿ ಹೋಗ್ಬೇಕು. ಈಗ ಎಕ್ಸಾಂಪಲ್ KBಗೆ ಸರ್ಕಾರ ಆದೇಶ ಮಾಡೈತೆ, ಏನೈತೆ ಆನ್ಲೈನಾಗೆ PTನಾಗೆ ನಿರಪೇಕ್ಷಣ ಪತ್ರ ಕೊಡಬೇಕು ಅಂತೇಳಿ. ಸಾರ್ವಜನಿಕ ಬರ್ತಾರೆ, ಹಣ ಹಿಂಗೈತೆ, ನಿಮ್ಮ ಮ್ಯಾನುವಲ್ ತಗೊಂಡೋದ್ರು ಪ್ರಾಬ್ಲಮ್ ಆಗ್ತದೆ, ವಾಪಸ್ ಬರ್ತೀವಿ ಅಂದರೆ ಅವ್ರೇನು ಮಾಡ್ತಾರೆ, ಇಲ್ಲ ನನಗೆ ಮ್ಯಾನುವಲ್ ಕೊಡ್ಬೋದು ಅಂತ ಕಾಣೋಗಿ ವಾಪಸ್ ಬರ್ತೀನಿ, ಬೇಡ ನೀವು ಕಾಣೋಗಿ ಅಲ್ಲಿ ಬೈಸ್ಕೊಂಡು ಮತ್ತೆ ನಮ್ಮನ್ನು ಬೈಕಲ್ಲಿ ಬರೋದು ಬೇಡ, ಆ ನೆಟ್ಟಿಗೆ ಎಷ್ಟು ಮಾಡಬೇಕು. ಅದು ಹಳೆ ಮನೆ ಆದರೆ ಇಂಜಿನಿಯರ್ ಅಪ್ರೂವ್ ಕೊಡಬೇಕು. ಅದನ್ನು ಅಪ್ಲೋಡ್ ಆದಮೇಲೆ P2ನಾಗೆ ಡೈರೆಕ್ಟ್ ನಿರಪೇಕ್ಷಣ ಪತ್ರ ಬರುತ್ತೆ. ಈಗ 3 ತಿಂಗಳಾಯ್ತು, ಆದರೆ ಕೆಲವೊಬ್ರು ಬಂದು ಮ್ಯಾನುವಲ್ ತಗೊಂಡ್ರೆ ಮತ್ತೆ ವಾಪಸ್ ಬರ್ತಾರೆ. ಹಂಗಿದ್ದಾಗ ಈಗ ನಾವು ಕೊಡಲೇಬೇಕಂದಾಗ ಕೊಡ್ತೀವಿ, ಕೊಟ್ಟಾಗ ಹೊರಗಡೆ ಹೋಗಿ ನೋಡಪ್ಪ ನಾನು ಹೋಗಿದ್ದೆ ತಗೊಂಡ್ರೆ ಇದು ವಾಪಸ್ ಕೊಟ್ರಪ್ಪ ಅಂತ ಇಲ್ಲಿ ಹೇಳಿದ್ದು ಇದಿರಲ್ಲ, ಹಂಗಾಗಿ ಕಚೇರಿಯ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ ಸಮಯಕ್ಕಿಂತ ಮುಂಚಿತವಾಗಿ ದಳ್ಳಾಳಿಗಳಿಗೆ ಪ್ರಭಾವಿಗಳಿಗೆ ಯಾವುದೇ ತಡೆ ಇಲ್ಲದೆ ಅವಕಾಶ ನೀಡಲಾಗಿದೆ. ಆದರೆ ಸಾಮಾನ್ಯ ಜನರು ತಡೆಯಲಾಗುತ್ತದೆ. ಅಂದ್ರೆ ನೀವು ಬರೋಕ್ಕಿಂತ ಮುಂಚೆನೆ ದಳ್ಳಾಳಿಗಳು ಅವ್ರು ಯಾವ ಇಸ್ಕೊಂಡು ನಾವು ಮಾಡಿಸ್ಕೊಡ್ತೀವಿ, ಒಂದಿಷ್ಟು ಕೊಡ್ರಿ ಆ ಥರ ಏನನ್ನ ಅಂದ್ರೆ ನಿಮ್ಮ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಯಾವುದೇ ಇಸ್ಕೊಂಡು ತಡ್ರಿ ನಾವು ಮಾಡ್ಕೊಡ್ತೀವಿ ಅಂತ ಅನ್ನೋ ಒಂದು ವ್ಯವಸ್ಥೆ. ಆಮೇಲೆ ಪ್ರಭಾವಿಗಳಿಗೆ ಮತ್ತು ದಲ್ಲಾಳಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಅವರ ವಾಹನಗಳ ಸಮೇತ ಕಚೇರಿ ಆವರಣದಲ್ಲಿ ವಾಹನ ನಿಲುಗಡೆ ಅವಕಾಶ ಅಂದ್ರೆ ಅವರಿಗೆ ವೆಹಿಕಲ್ ನಿಲ್ಲಿಸಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಮೇಲೆ ಟಿಕ್ ಗುರುತಿಸುವ ಒಟ್ಟು ಅವ್ಯವಸ್ಥೆ ಮತ್ತು ಲೋಪದೋಷಗಳು ಅತಿ ಶೀಘ್ರದಲ್ಲಿ ಸರಿಪಡಿಸಿ ಸಾರ್ವಜನಿಕರು ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಮೇಲೆ ಸರ್, ಎಷ್ಟು ದಿನ ತಗೊಂತೀವಿ ಇದನ್ನು? ನಾವು ಈಗ ಲೋಪದೋಷಗಳು ಏನೋ ಇದಾವಲ್ಲ, ನೀವು ಸರಿಪಡಿಸಕ್ಕೆ ಎಷ್ಟು ದಿನ ತಗೊಂತೀವಿ? ನಿಮಗೆ ಇದು ಅಧಿಕಾರ ಮತ್ತು ನೀವು ಯಾರು ನಮ್ಮ PDO ಸಾರಿಗೆ ಹೇಳ್ತೀನಿ ಸರ್, ಇದು ವಿಷಯ ಅಲ್ಲ. PDO ಸಾರ್ ಅಧ್ಯಕ್ಷರಿಗೆ ತಂದು ಅವು ಕಾಪಿ ಕೊಡ್ತೀವಿ ನಾವು, ಏನೆಲ್ಲ ಸರಿ ಇಲ್ಲ ಮಾತಾಡ್ತೀವಲ್ಲ, ಹೌದು ಅದನ್ನೇ ಮುಂದೆ ಹೇಳಿ. ನಿಮ್ಮ ಎಷ್ಟು ಸಾಮಾನ್ಯ ಸಭೆಗಳನ್ನು ಪ್ರಸ್ತಾಪ ಮಾಡ್ತೀವಿ. ಈಗ ಅಫಿಷಿಯಲ್ ಏನೈತೆ ಅಫಿಷಿಯಲ್ ಅದು ಎಷ್ಟೊಂದು 15 ಒಂದು ತಿಂಗಳು ಸರ್. ಈಗ ಮನೆ ಆಗಿದೆ ಸಾಮಾನ್ಯ ಸಭೆ, ನೆಕ್ಸ್ಟ್
ಅಷ್ಟರೊಳಗೆ ಮತ್ತೆ ಸಾಮಾನ್ಯ ಸಭೆ ಸಾಮಾನ್ಯ ಸಭೆಗೂ ಮಾಡ್ತಿರೋ ಫ್ರೆಂಡ್ಸ್ಗೂ ಏನಿಲ್ಲ. ಸರ್, ಇದು ಸಭೆ ಸಂಬಂಧ ಅಷ್ಟೇ ನಾವು ಅಷ್ಟರೊಳಗೆ ನಮ್ಮ ಹಂತದಾಗ ಇರ್ತಕ್ಕಂಥ ಕೆಲಸ ನಾವು ಮಾಡಿರ್ತೀವಿ. ಇನ್ನ ಬೇರೆ ಯಾವನ್ನ ಇದ್ರೆ ಅಲ್ಲಿ ಗಮನ ನಿಮ್ಮಿಂದ ಆಗಂತ ಕೆಲಸ ನೀವು ಮಾಡುತ್ತೀರಿ. ಆಮೇಲೆ ಸಭೆಯಲ್ಲಿ ಮಂಡಿಸಿ ಮಾಡುವಂತ ಕೆಲಸಗಳು ಏನಾದ್ರು ಅದ್ರಾಗಿದ್ರೆ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಆಯ್ತು, ಓಕೆ. ನೀವು ಒಂದು ತಿಂಗಳಾದ್ಮೇಲೆ ಇದನ್ನ ಅಕ್ರಾಲ್ಮೆಂಟ್ ಇಸ್ಕೊಂತೀವಲ್ಲ, ಜೆರಾಕ್ಸ್ ಮಾಡಿ ಇವ್ರು ಕಾಣ್ರಿ, ಬಂದು CC ಕ್ಯಾಮ್ರಾಗಳು ಅವೆಲ್ಲ ಏನೇನು ವ್ಯವಸ್ಥೆ ಇದೆಯಲ್ಲ ಅವ್ನು ಚೆಕ್ ಮಾಡ್ತಾರೆ. ಇದೆಲ್ಲ ನಿಮ್ಮ ಸೇಫ್ಟಿಗೋಸ್ಕರ ನಮ್ಮ ಕರೆಕ್ಟ್ ಸೈನ್ ಮಾಡಿ ನಾ ಪದಾಧಿಕಾರಿಗಳು ಒಂದು ಸರ್, ಸೈನ್ ಮಾಡಿ. ಮತ್ತೊಂದು ಏನಂತಂದ್ರೆ ಇಲ್ಲಿ ನಿಮ್ಮ ಸಮಸ್ಯೆ ಏನಂತಂದ್ರೆ, ಒಂದು ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ವಿಡಿಯೋ ಮಾಡಿದ, ಏನಾದ್ರು ಇದು ಮಾಡಿದ ಅಂತ ತಕ್ಷಣ ನಿಮ್ಮನ್ನ ಎದುರಿಸ್ತಾರೆ ಅಂತ ತಿಳ್ಕೊಬೇಡಿ. ಒಂದು ವಿಡಿಯೋ ಮಾಡೋ ಉದ್ದೇಶ ಈಗ ಇದೇ ಹೈಲೈಟ್ ಆಗ್ತಿರೋದು. ಇಲ್ಲಿ ಒಂದು ವಿಡಿಯೋ ಮಾಡೋ ಉದ್ದೇಶ ಪದೇ ಪದೇ ಹೇಳ್ತಿದ್ದೀನಿ ನಾನು, ಗ್ರಾಮ ಸಭೆನಲ್ಲೂ ಅದನ್ನೇ ಹೇಳಿದ್ದೀನಿ. ಒಂದು ವಿಡಿಯೋ ಮಾಡೋ ಉದ್ದೇಶ ಒಂದು ದಾಖಲೆ ಇರಲಿ ಅಂತ. ನೀವು ಒಂದು ಮನೆ ಬಿಲ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ, ಹೋಗಿ GPS ಮಾಡ್ತೀರಿ. ಏನಕ್ಕೆ ಮಾಡ್ತೀರಿ, ಒಂದು ದಾಖಲಾತಿ ಇರಲಿ, ಸರ್ಕಾರದ ಸೂಚನೆ ಪ್ರಕಾರ ಒಂದು ದಾಖಲಾತಿ ಇರಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತೀರಿ. ಅದೇ ಉದ್ದೇಶಕ್ಕೆ ಸೇಮ್ ವಿಡಿಯೋ ಮಾಡೋ ಉದ್ದೇಶ. ವಿಡಿಯೋ ಮಾಡೋ ಉದ್ದೇಶ ನಿಮ್ಮನ್ನು ಎದುರಿಸುವಂತದ್ದಲ್ಲ. ಅದಾದ್ಮೇಲೆ ಅದು ತಲೆನಿಂದ ನೀವು ನಾವು ಬಹಳ ಪ್ರೀತಿಯಿಂದ ಕಾಣ್ತೀವಿ ತಮ್ಮನ್ನ. ವಿಡಿಯೋ ಮಾಡೋದು ದುರುದ್ದೇಶ ಇರಲ್ಲ. ವಿಡಿಯೋ ಮಾಡೋ ಉದ್ದೇಶ ಒಂದು ದಾಖಲಾತಿ ಅಷ್ಟೇ. ಇದು ನಿಮ್ಮಲ್ಲಿ ಇರ್ಲಿ. ನಾವು ವಿಡಿಯೋ ಹಿಡ್ಕೊಂಡ್ಬಿಟ್ರು ನಾವು ಆ ಥರದ್ದೇನು ಬೇಡ. ಇನ್ನೊಂದು ಪ್ರೀತಿಯಿಂದ ಕಾನೂನಲ್ಲಿ ಏನಿದೆ ಅದನ್ನ follow ಮಾಡಿ. ವಿಡಿಯೋ ಉದ್ದೇಶ ಓನ್ಲಿ ಅದು ಎದುರಿಗೆ ಕೂತಿರೋ ವ್ಯಕ್ತಿ ಮಾತ್ರ ಸರಿಯಾಗಲ್ಲ. ವಿಡಿಯೋ ಮಾಡ್ತಿರೋನ ಹಾವಭಾವ ಧ್ವನಿ ಕೂಡ ಸರಿಯಾಗುತ್ತೆ. ಮಾಡ್ತಿರೋನ ಉದ್ದೇಶ ಕೂಡ ತಪ್ಪಾಗಿದ್ರೆ ನೀವೇ ಆ ವಿಡಿಯೋಯಿಂದ ಕಂಪ್ಲೇಂಟ್ ಹಾಕ್ಬೋದು. ನಾವು ಹೇಳ್ಬೋದು ಅಥವಾ ಇದು ಹೇಳ್ಬೋದು. ಅದು ಎಲ್ಲರ ಸುರಕ್ಷತೆಗೆ ನ್ಯಾಯಬದ್ಧವಾಗಿ ಕಾನೂನಾತ್ಮಕವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರ ಸುರಕ್ಷತೆಗೆ. ಹೌದಾ? ಅದರಿಂದ ಯಾರಿಗೂ ತೊಂದರೆ ಇಲ್ಲ. ಎಲ್ಲರೂ ಒಂದು ಕೆಟ್ಟ ಭಾವನೆ ಇಟ್ಕೊಂಡ್ರೆ ಅದು ಏನೋ ರಾಂಗ್ ಆಗುತ್ತೆ ಅಂತ ಏನಿಲ್ಲ. ಈಗ ನಾವು ಅಧಿಕಾರಿಗಳು ಚುನಾಯಿತ ನಾವು ಈಗ ಏಕಪಕ್ಷದಲ್ಲಿ ಗ್ರಾಮ ಪಂಚಾಯತಿ ಬಂದು ಚುನಾಯಿತ ಪ್ರತಿನಿಧಿಗಳ ಅಪ್ಪಣೆ ಮೇರೆಗೆ ನಾವು ಹೆಜ್ಜಿಡ್ಬೇಕು. ನಮ್ದು ಏನೈತೆ ಕಾನೂನು ಈ ರೀತಿ ಐತೆ, ಇದನ್ನ ಮಾಡಬೇಕು ಅಂತ ಹೇಳ್ಬೇಕು. ಚುನಾವಣೆಯ ಅಭ್ಯರ್ಥಿಗಳಿಂದ ನೀವು ಕೆಲಸ ಮಾಡಬೇಕಂತಿಲ್ಲ, ಅದು ಕಾನೂನು ರೀತಿಯಿಂದ ಮಾತ್ರ ಅವ್ರು ಹೇಳ್ತಾರೆ. ಸಾರ್ವಜನಿಕರಿಗೆ ನೀವು ಯಾಕೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ, ಮಾಡಂಗಿಲ್ಲ. ಈಗ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೆ ನಿಮ್ಮ ಪರಿಣಾಮ ನೀವು ಮಾಡ್ಬೇಕು. ಒಟ್ಟು ಯಾವುದೇ ಗ್ರಾಮ ಪಂಚಾಯತಿ ಕೆಲಸ ಮಾಡಿದ್ರೆ ಅವ್ರಿಗೆ ಪ್ರತಿನಿಧಿಗಳಾಗಿ ಯಾರ ಹೇಳಿದ್ರು ಕೂಡ ಅವ್ರು ಹೇಳಿದ್ರು ಸತ್ಯ, ಕಾನೂನುಬದ್ಧವಾಗಿದ್ರೆ ಅವ್ರು ಹೇಳಿದ್ರು ಮಾಡಿ. ಯಾರು ಹೇಳಿದ್ರು ಅದೇ ಅಲ್ಲ, ಅಲ್ಲಿಗೆ ಬರೋದು. ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿನೇ ಬರೋದು. ಅದನ್ನೇ ಮಾಡಬೇಕು. ಸರ್ಕಾರದಲ್ಲಿ 3 ಅಂಗ ಇರ್ತವೆ: ಶಾಸಕ ಸಂಘ, ಕಾರ್ಯಾಂಗ, ನ್ಯಾಯಾಂಗ. ತಾವು ಕಾರ್ಯಾಂಗದ ಪ್ರತಿನಿಧಿ. ಕಾರ್ಯಾಂಗದ ಪ್ರತಿನಿಧಿಯಾಗಿ ಸರ್ಕಾರದಿಂದ ಏನು ನೋಟಿಸ್ ಬಂದಿರುತ್ತೆ ಅದನ್ನ ತಿಳಿಸುವಂಥದ್ದು ತಮ್ಮ ಕರ್ತವ್ಯ. ತಾವು ಹೇಳ್ಬೇಕು, ಹೌದು ವಿಡಿಯೋ ಮಾಡುವಂಥದ್ದು ಇಟ್ಸ್ ಮೈ ರೈಟ್, ಅದು ನನಗೆ ಸ್ವಂತಿಕೆಯನ್ನು ತೋರಿಸುತ್ತೆ, ಅದು ನನಗೆ ಅಧಿಕಾರ ಇದೆ, ಅದನ್ನು ಮಾಡಬೇಡಿ ಅನ್ನುವಂಥದ್ದಿಲ್ಲ. ಒಂದು ಲಾಸ್ಟ್ ಗ್ರಾಮ ಸಭೆಯಲ್ಲಿ ನಾವು ಕೇಳಿದ್ದೀವಿ, ಗ್ರಾಮ ಸಭೆಯನ್ನು ನೇರ ಪ್ರಸಾರ ಮಾಡ್ಬೇಕು ಅನ್ನೋದು ನೋಟಿಸ್ ಇದೆ. ತಮ್ಮ ಗಮನಕ್ಕೆ ಇಲ್ಲಿ ನಾವು ಮೊನ್ನೆ ಯುವ ಸಾರಿಗೆ ಕೇಳಿದಾಗ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಬಂದಿದೆ ಅದು ನೋಟಿಸ್. ಮತ್ತೊಂದು ಸರಿ ನೋಡ್ಕೊಳ್ಳಿ. ಪ್ರತಿ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯನ್ನು ತಾವೇ ಲೈವ್ ವಿಡಿಯೋ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದೇ ಮಾಡಬೇಕು. ಈಗ ಸಾರ್ವಜನಿಕರಿಗೆ awareness ಜನರಿಗೆ ಹತ್ರ ಆಗ್ತೀರಿ. ವಿಷಯ ತಲುಪುತ್ತೆ. ತಲುಪುತ್ತೆ. ಕೆಲಸ ಕಾರ್ಯಗಳು ಕೂಡ ಜನಗಳು ಮಾಡ್ತಾರೆ. ಈಗ ನಂದೇ ಉದಾಹರಣೆ, ತಪ್ಪೇನಾದ್ರು ಗ್ರಾಮ ಸಭೆಯಲ್ಲಿ ಅವತ್ತು ಭಾಗವಹಿಸಿದ್ದು ಒಂದು 100 ಜನನು ಭಾಗವಹಿಸಿದ್ವಿ ಅಷ್ಟೇ. ಆದ್ರೆ ಅದೇ ವಿಡಿಯೋನ ನೋಡಿದ್ದು 3000 ಜನ. ಇದು ಮೇನ್ ಇಂಪಾರ್ಟೆಂಟ್. ಅಲ್ಲಿ ಎಷ್ಟು ಜನಕ್ಕೆ ಆಯ್ತು? ಈಗ ನೀವು 3000 ಜನ ತಲುಪಿಸಬೇಕಾಯ್ತು. ಯಾಕಂದ್ರೆ ಸಂಪುಟ ಸಚಿವರಲ್ಲಿ ಏನೇನು ನಡೀತಿದೆ ಏನೇನಿಲ್ಲ ನಮ್ಮ ಪಿಡಿಯಲ್ಲಿ ನಾವು ಕೆಲವು ಕಡೆಗಳಿಗೆ ಸರ್, ಇವಾಗ ನೀವು ಪರ್ಟಿಕ್ಯುಲರ್ ಆಗಿ ನೀವೇ ಮಾಡ್ತೀರಂತಲ್ಲ, ನೀವು ಚುನಾಯಿತ ಇವರು ಯಾರೇ ಸದಸ್ಯರಿಗೆ ಅಧ್ಯಕ್ಷರಿಗೆ ಹೇಳ್ಬೋದು. ನೀವು ಈ ತರ ನೋಟಿಸ್ ನಾವು ಹೇಳಕ್ಕಾಗ್ತದೆ, ನೀವು ಹೇಳಿ ಅವ್ರನ್ನ ಇದು ಮಾಡಿ ಅಂತ ಹೇಳ್ಬೋದು. ಏನ್ ಕೇಳಿದ್ರು ಜವಾಬ್ದಾರಿಯುತವಾಗಿ ನೌಕರಿ ಮಾಡಕ್ಕಾಗತ್ತೆ. ಶಾಂತವಾಗಿ ಸಾರ್ವಜನಿಕರಿಗೆ ಸೌಕರ್ಯ ಕೊಟ್ಟು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಇರ್ತಕ್ಕಾಗಲಿ. ಈಗ ಇವ್ರದ್ದು ಅವ್ರಿಗೆ ಹೇಳಿ, ಅವ್ರದ್ದು ಇವ್ರಿಗೆ ಹೇಳಿ ನಮಗೆ ನೀವೇ ಹೇಳ್ತೀವಿ. ನೋಡ್ರಪ್ಪ, ಪ್ರತಿನಿಧಿಗಳಿಗೆ ಸಾರ್ವಜನಿಕರ ಕೆಲವು ಮಾಹಿತಿ ಇರೋದು. ಇದು ಆದೇಶ ಇದೆ, ಗ್ರಾಮ ಪಂಚಾಯತಿ ಸಭೆಯದು ನಾವು ವಿಡಿಯೋ ಮಾಡೋದು ಆದೇಶ ನ್ಯಾಯಬದ್ಧವಾಗಿ ಮಾಡಲೇಬೇಕು ಅಂತ
ನಾವು ಗೊತ್ತಿರೋರಿಗೆ ಹಂಗೆ ಆದಾಗ ಸಮಸ್ಯೆ ಇನ್ನೇ ಕ್ಲಿಯರ್ ಆಗಿಬಿಡುತ್ತೆ, ದೊಡ್ಡ ಮಟ್ಟಕ್ಕೆ ಆಗಲ್ಲ. ನಾನು ಅದನ್ನ ಹೇಳ್ತೀನಿ. ಇನ್ನೊಂದೇನು ಗೊತ್ತಾ, ನೀವು PDO ಆಗಲಿ ಕಾರ್ಯದರ್ಶಿಗಳಾಗಲಿ ನೀವು ಓದ್ಕೊಂಡು ಬಂದಿರೋಂಥ ವ್ಯಕ್ತಿಗಳು ಅಂತ ಈ ಬಹುತೇಕ ಬಳ್ಳಾರಿ ಭಾಗದಾಗೆ ಆಯ್ತು ಸರ್. ಇದು ಜನಪ್ರತಿನಿಧಿಗಳು ಹೆಬ್ಬೆಟ್ಟುಗಳು ಕರೆಕ್ಟಾ? ಒಂದು ನಿಮಿಷ ಹೇಳ್ತಾರೆ, ಅವ್ರಿಗೆ ಹೇಳುವಂಥ ಅಧಿಕಾರ ನಿಮಗೆ ಇದೆ. ಅವ್ರು ಹೇಳೋದು ಮಾಡೋದಲ್ಲ. ನೀವು ಸ್ಥಳೀಯ ಸರ್ಕಾರ, ಸ್ಥಳೀಯ DC ನೀವು ಎಂತ ಸ್ಥಳೀಯ ಜಿಲ್ಲಾಧಿಕಾರಿ, ನೀವು ನಿಮ್ಮ ಪವರು ನೀವು ಹೆಂಗೆ ಅವ್ರಿಗೆ ಆದೇಶ ಕೊಟ್ಟರೆ ಅದನ್ನ ಅವ್ರು ಫಾಲೋ ಮಾಡಬೇಕು. ನೀವೇನು ಸಂವಿಧಾನ ವಿರೋಧಿ ಹಕ್ಕುಗಳೇನು ಅವ್ರಿಗೆ ಪಾಲನೆ ಮಾಡಿ ಅಂತ ಹೇಳಲ್ಲ. ಹಂಗಿದ್ದಾಗ ನೀವು ಧೈರ್ಯವಾಗಿರ್ಬೇಕು. ಒಂದು ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಸರ್, ನಿಮಗೆ ಅದು ಇದು ಹೇಳಿ ಏನೋ ಒಂದು ಅಕ್ರಮ ಮಾಡಿ ಸೈಡ್ ಆಗಿಬಿಡ್ತಾರೆ. ಅಲ್ಲಿ ಬಲಿಯಾಗೋರು ಯಾರು ಹೇಳಿದ್ರೆ, ಇವತ್ತು ಮಲ್ಲನೋ ಎಲ್ಲನೋ ಯಾರೋ ಒಬ್ಬ ವ್ಯಕ್ತಿ RTI ಹಾಕಿದ್ನಂದ್ರೆ ಅದು ಉತ್ತರ ಕೊಡ್ಬೇಕಾಗಿರೋದು ಯಾರು? ನೀವು. ಜನಪ್ರತಿನಿಧಿಗಳು ಆರಾಮ್ ಅವರು ಸೈಡ್ ಆಗಿ ಅವರು ಸೇಫ್ಟಿ ಆಗಿ ನೋಡ್ಕೊಂಡ್ಬಿಡ್ತಾರೆ. ಬಲಿಯಾಗೋರು ನೀವು. ಹಂಗಾಗಿ ದಯವಿಟ್ಟು ಹೇಳ್ತೀನಿ ಸರ್, ನೀವು ಓದ್ಕೊಂಡು ನಿಂತರು ನೀವೇನು ಅನಕ್ಷತ್ರಲ್ಲ. ಹಂಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ, ಸ್ಥಳೀಯ ಸರ್ಕಾರ ಅಂದ್ರೆ ನೀವೇ, ಅದಕ್ಕೆ ಜಿಲ್ಲಾಧಿಕಾರಿಗಳಂದ್ರೆ ನೀವೇ. ಹಂಗಾಗಿ ನೀವು ಯಾವುದೇ ಒತ್ತಡಕ್ಕೆ ಒಳಗಾಗಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಸಂವಿಧಾನಬದ್ಧವಾಗಿ ನೀವು ಕೆಲಸ ಮಾಡಿ. ಯಾರ ಒತ್ತಡಕ್ಕೂ ಒಳಗಾಗೋ ಅವಶ್ಯಕತೆ ಇಲ್ಲ. ಇವತ್ತು ವಿಡಿಯೋಗಳಿದ್ದಾವೆ, ಲೈವ್ ಇದ್ದಾವೆ, ಎಲ್ಲ ರೀತಿಯಾಗಿ ನಿಮಗೆ ಅವಕಾಶಗಳಿದ್ದಾವೆ. ನೀವು ಯಾವುದೇ ಮಾತ್ರ ಹೇಳ್ಬಾರ್ದು. ಚುನಾಯಿತ ಸದಸ್ಯರು ಮಾತ್ರ ನಾವು ಕೇಳಿ ಕೆಲವೊಂದು ಮಾಡ್ಬೇಕಾಗತ್ತಂತ ಆ ಥರ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಸರ್. ನಾವು ಕಾನೂನುಬದ್ಧವಾಗಿ ಏನಿರುತ್ತೆ ಅದು ಮಾಡಬೇಕು. ಕಾನೂನುಬದ್ಧವಾಗಿ ಬಟ್ ವಿಷಯ ಸರ್ ಅಲ್ಲ ಸರ್, ಓದ್ ಗ್ರಾಮ ಸಭೆಯಲ್ಲಿ ನೋಟಿಸ್ ಇದೆ ಎಲ್ಲಿದೆ ಹೇಳಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಮ್ಯಾಗ ನಾವು ಮೆಂಬರ್ಗಳು ಅವ್ರ ಮ್ಯಾಗ ಕೇಳ್ತಾರೆ ಸರ್. ಅವರು ವಿಡಿಯೋ ಮಾಡಬಾರ್ದ ಅಂತ ಸರ್ ಕಾನೂನು ಐತೆ ಅಂತ ಹೇಳಿದ್ರೆ ಏನು ಹೇಳಿಲ್ಲ ಸರ್ ಗ್ರಾಮ ಸಭೆಯಲ್ಲಿ. ಸರ್ ಲೈವ್ ವಿಡಿಯೋ ಮಾಡ್ತಾರ ಎಲ್ಲರೂ ಬೇಡ ಅಂತ ಹೇಳಿದ್ರೆ ನೀವೇನು ಹೇಳಿದ್ರಿ ಸರ್ ಅದು ಕೂತ್ರ ಗ್ರಾಮ ಸಭೆಯಲ್ಲಿ ಸರ್ ಲೈವ್ ವಿಡಿಯೋ ಮಾಡಿದರೆ ನಾವು ಬೇಡ ಅಂತ ಹೇಳಿಲ್ಲ. ಅವರಿಗೆ ಅಧಿಕಾರಿಗಳು ಎಲ್ಲರೂ ನಮ್ಮನ್ನ ಬೈದರು. ನೀವೇನು ಹೇಳಿದ್ರಿ ಸರ್ ಅವರಿಗೆ? ಏನೇನು ಹೇಳಿದ್ರಾ ನೀವು? ತಿಳಿಸಿ ಹೇಳ್ರಿ ಅಷ್ಟೇ. ಕೆಲವೊಂದು ಕಾನೂನು ಈಗ ವಿಚಾರಗಳು ಗೊತ್ತಿಲ್ಲ. ನಾವು ನಮ್ಮ PDO ನಿಮಗೆ ಮಾಡೋದಕ್ಕೆ ಏನಾದ್ರು ಅಬ್ಜೆಕ್ಷನ್ ಮಾಡಿದ್ವಿ ಸರ್, ಸರ್, ನೀವು ಕೆಲವೊಂದ್ಸರಿ ಏನ್ ಮಾಡ್ತೀರಿ, ಜಾಣ್ಮೆ ಐಡಿಯಾ ಮಾಡ್ತೀರಿ. ಇಷ್ಟೇ ನಾವು ಕೇಳ್ಕೊಂತಿರೋದು ಇಷ್ಟೇ. ನಾವು ತಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ, ತಾವು ಒಂದು ಕಾರ್ಯಾಂಗದ ಪ್ರತಿನಿಧಿ, ಕ್ಲಿಯರ್ ಆಗಿ ಸರ್ಕಾರದಿಂದ ಇರುವಂತಹ ನೋಟಿಸ್ ಅನ್ನ ಹೇಳ್ರಿ ಅಷ್ಟೇ, ಮತ್ತೇನಿಲ್ಲ. ಹೌದು, ಅವ್ರಿಗೆ ರೈಟ್ಸ್ ಇದೆ, ಮಾಡ್ತಾರೆ, ಇಷ್ಟು ಹೇಳಿ. ಅದು ನಮ್ಮ ಸ್ವಂತಿಕೆ, ನಮ್ದು ರೈಟ್ಸ್ ಇದೆ. ಯಾವುದೇ ಇಲಾಖೆನಲ್ಲಿ ಹೋಗಿ JCB ಪಕ್ಷಗಳದಲ್ಲ ಇದು. ಯಾಕಂದ್ರೆ ನಮ್ಮ ತೆರಿಗೆನಿಂದ ಎಲ್ಲರೂ ಬದುಕ್ತಿರೋದು. JCB ಪಕ್ಷ ಯಾರಿದು ನಾವು ಬದುಕ್ತಾ ಇಲ್ಲ. BJP ಕಾಂಗ್ರೆಸ್ನದಲ್ಲ ಇದು, ಸಾರ್ವಜನಿಕರದ್ದು ಇದು. ಮತ್ತೆ ಸಾರ್ವಜನಿಕರದ ಆಸ್ತಿನ ಸಾರ್ವಜನಿಕರ ಹತ್ರ ವ್ಯಕ್ತಪಡಿಸಕ್ಕೆ ವಿಡಿಯೋ ಯಾಕೆ ಮಾಡ್ಬಾರ್ದು? ನಾವು ಲೈವ್ ವಿಡಿಯೋ ಮಾಡೋದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿಲ್ಲ. ಅವ್ರವ್ರು ಮಾತಾಡಿದಾಗ ನಾವು ಏನ್ ಮಾತಾಡಕ್ಕಾಗಲ್ಲ. ನೀವ್ ಹೇಳ್ಬೇಕು, ಇದೆ ರೀ, ಅದೊಂದು ಕಾನೂನಲ್ಲಿ ಇದೆ, ಆ ರೀತಿ ಅಂತ ಹೇಳ್ಬೇಕು. ಸಾರ್ವಜನಿಕರು ಲೈವ್ ಮಾಡೋದಿಲ್ಲ, ನೀವೇ ಮಾಡ್ಬೇಕು. ಅವ್ರು ಬಿಟ್ಬಿಡ್ರಿ, ನಾವು ಮಾಡ್ತೀವಿ. ಪಂಚಾಯತ್ ಕಡೆಯಿಂದ ಅಧಿಕಾರಿಗಳನ್ನ ನಾವೇ ಅದೈತೆ. ಪಂಚಾಯತಿಯವರೇ ಸಾಮಾನ್ಯ ಸಭೆ ಮಾಡಿದ್ರೆ ಮಾಡ್ತಾರಲ್ಲ ನೀವು. ಸಾಮಾನ್ಯ ಸಭೆ ಮಾಡಿದ್ರೆ ವಿಡಿಯೋ ಮಾಡ್ತಿರಲ್ಲ. ಮತ್ತೆ ಈ ಗ್ರಾಮ ಸಭೆ ಯಾಕೆ ವಿಡಿಯೋ ಮಾಡೋದಿಲ್ಲ? ಗ್ರಾಮ ಸಭೆ ವಿಡಿಯೋ ಮಾಡ್ತಾರೆ ನೀವು. ಎಲ್ಲಿ ಸರ್ ನಮಗೆ ಒಂದು ವಿಡಿಯೋ ಬಂದಿಲ್ಲ. ನಾವು 30 ವರ್ಷ ಆಯ್ತು ಸರ್ ಇದೇ ಊರಾಗದೀವಿ. ತೋರಿಸ್ರಿ, ಯಾವ್ದನ್ನ ಒಂದು ವಿಡಿಯೋ ಇದೆ. 8 ಗ್ರಾಮ ಸಭೆ ಆಗಿದೆ. ಆಯ್ತು, ಈಗ ಲೈವ್ ಮಾಡ್ಬೇಕಂತ ಅದರ ಮೂಲ ಜವಾಬ್ದಾರಿ ಇರೋದು ನಿಮ್ಗೆ. ಸಾರ್ವಜನಿಕರು ಮಾಡ್ಲಿ ಬಿಡ್ಲಿ, ಆಯ್ತಾ? ನೀವು ಮಾಡ್ಬೇಕಂದ್ರೆ ಆದೇಶ ಇದೆ, ಹೌದು. ಸರ್ಕಾರದ ಆದೇಶ ಇದೆ. ಅದು ಪ್ರತಿಯೊಂದು ಗ್ರಾಮ ಸಭೆಯನ್ನು ಹಾಗೆ ವಾರ್ಡ್ ಸಭೆಯನ್ನು ಪಂಚಾಯತಿ ಸಿಬ್ಬಂದಿ ವಿಡಿಯೋ ಮಾಡಿ ಅದೊಂದು ಯಾವ್ದು ಪಂಚತಂತ್ರನೋ ಯಾವ್ದೋ ಒಂದು ಆ್ಯಪ್ ಇದೆ, ಅದಕ್ಕೆ ಅಪ್ಲೋಡ್ ಮಾಡ್ಬೇಕಂತ ಸರ್ಕಾರದ ಆದೇಶ ಇದೆ. ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆ ಪದಾಧಿಕಾರಿಗಳು